ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮೂರ ಸಾಧಕರು ಸಂದರ್ಶನ ಮಾಲಿಕೆಗೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇಳಕಲ್ ಕಲಾವಿದರ ತವರೂರು ಅಂತ ನಾವು ಕರಿತೀವಿ, ಅದು ಸತ್ಯವೂ ಕೂಡ. ನಮ್ಮೂರು ಸಾಹಿತ್ಯ ಸೇವೆಗೆ, ರಂಗಭೂಮಿಯ ಸೇವೆಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದಂಥ ಹೆಮ್ಮೆಯ ಊರು ಇಳಕಲ್. ಇಳಕಲ್ನಲ್ಲಿ ಸಾಕಷ್ಟು ಜನ ಕಲಾವಿದರು, ಸಾಹಿತಿಗಳು ಎಲ್ಲೆಂದರಲ್ಲಿ ನಮಗೆ ಸಿಗ್ತಾರೆ. ನಾವು ಅವ್ರನ್ನ ಭೇಟಿಯಾಗಿ ಅವರ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳುವಂತ ಈ ಒಂದು ಯೂಟ್ಯೂಬ್ ಸಂದರ್ಶನದ ಮೂಲಕ ಹಂಚಿಕೊಳ್ಳುವಂತ ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮೂರಿನ ಹೆಮ್ಮೆಯ ರಂಗಕರ್ಮಿಗಳು, ಸಾಹಿತಿಗಳು, ಪ್ರಾಧ್ಯಾಪಕರು ಆದಂಥ ಹಿರಿಯರಾದಂಥ ಡಾಕ್ಟರ್ ವಿಶ್ವನಾಥ್ ಕೆ ವಂಶಾಕೃತ್ ಮಠ್ ಅವರು ಯಾರಿಗೆ ತಾನೇ ಪರಿಚಯ ಇಲ್ಲ ಹೇಳಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡವರು, ಖ್ಯಾತ ರಂಗಕರ್ಮಿಗಳಾಗಿ ಈ ನಾಡಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸಂಚರಿಸಿ ತಮ್ಮ ನಾಟಕ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ನಾಟಕಗಳನ್ನ ರಚಿಸಿದ್ದಾರೆ, ಜೊತೆಗೆ ಪುಸ್ತಕಗಳನ್ನ ಮುದ್ರಣ ಮಾಡಿದ್ದಾರೆ. ಸಾಕಷ್ಟು ಹಲವು ಕೆಲಸಗಳನ್ನ ಮಾಡಿದ್ದಾರೆ. ಅವರ ಒಂದು ಬದುಕಿನ ಪುಟಗಳನ್ನ ತಿರುವಿ ಹಾಕುವಂತ ಒಂದು ಸಣ್ಣ ಪ್ರಯತ್ನವನ್ನ ಇವತ್ತು ನಮ್ಮೂರ ಸಾಧಕರು ಈ ಒಂದು ಸಂದರ್ಶನ ಮಾಲಿಕೆಯ ಮೂಲಕ ನಾನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಮೊಗದೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಈ ಒಂದು ವಿಶೇಷ ಸಂದರ್ಶನದ ನಮ್ಮ ನೆಚ್ಚಿನ ಸಾಹಿತಿಗಳು, ರಂಗಕರ್ಮಿಗಳಾದಂತಹ ಡಾಕ್ಟರ್ ವಿಶ್ವನಾಥ್ ಕೆ ವಂಶಾಕೃತ್ ಮಠ್ ಸರ್ ಅವರನ್ನ ಈ ಸಂದರ್ಶನಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ತಮಗೆ ಹಾರ್ದಿಕ ಸ್ವಾಗತ. ತಮ್ಮ ಪರಿಚಯವನ್ನು ಕೂಡ ತಾವು ಮಾಡ್ಕೋಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣದ ಯೂಟ್ಯೂಬಿನ ಎಲ್ಲ ಸಾಹಿತ್ಯಾಸಕ್ತ, ರಂಗಾಸಕ್ತ, ಸಾಂಸ್ಕೃತಿಕ ಅಭಿರುಚಿಯನ್ನು ಹೊಂದಿರತಕ್ಕಂತಹ ಎಲ್ಲ ಕನ್ನಡದ ಬಂಧುಗಳಿಗೆ ಶುಭವನ್ನು ಹಾರೈಸುತ್ತಾ, ನಮ್ಮೂರ ಸಾಧಕರ ಮಾಲಿಕೆಯಲ್ಲಿ ನನ್ನನ್ನು ಪರಿಚಯಿಸುತ್ತಿರುವ ಶ್ರೀಯುತ ಗೋಪಿಕೃಷ್ಣ ಕಠಾರೆಯವರಿಗಿನ್ನೂ ಅವರ ಬಳಗವನ್ನು ಅಭಿನಂದಿಸುತ್ತಾ ತಮ್ಮೊಂದಿಗೆ ನಾನು ಸಂವಾದಿಯಾಗ್ತಾ ಇದ್ದೇನೆ. ಸರ್, ತಮ್ಮ ಪರಿಚಯ. ಈಗಾಗಲೇ ಸಾಮಾನ್ಯವಾಗಿ ನಾನು ಸಾಮಾಜಿಕ ಜಾಲತಾಣದ ನಮ್ಮ ಭಾಗದ ಎಲ್ಲ ಸಾಂಸ್ಕೃತಿಕ ಆಸಕ್ತರಿಗೆ ನಾನು ಪರಿಚಿತ ಅಂತ ಅನ್ಕೊಂಡಿದ್ದೇನೆ. ಆದಾಗಲೂ ಕೂಡ ನನ್ನ ಮೂಲ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ನಾನು ಮೂಲತಃ ಇಳಕಲಿನಲ್ಲೇ 1958 ಜುಲೈ 22ರಂದು ಇಳಕಲ್ನಲ್ಲಿಯೇ ಜನಿಸಿದೆ. ನನ್ನ ಜನ್ಮಭೂಮಿ, ಕರ್ಮಭೂಮಿ ಇಳಕಲ್ ಆಗಿದ್ದರೂ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳುತ್ತಾ ಬಂದ ಹಾಗೆ ವಂಶ ಪಾರಂಪರ್ಯವಾಗಿ ಗಂಡು ಸಂತಾನದ ಊರನ್ನ ಅವರ ಊರು ಎಂದು ಕರೆಯುತ್ತಾರೆ. ಆ ರೀತಿ ಯೋಚಿಸಿದಾಗ ನಮ್ಮ ತಂದೆಯವರ ಹುಟ್ಟೂರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೊನವಾಡ ಗ್ರಾಮ. ನಾನು ಮೂಲತಃ ಹೊನವಾಡ ನನ್ನ ಗ್ರಾಮವಾಗಿದ್ದರೂ ಕೂಡ ನನ್ನ ಜನ್ಮಭೂಮಿ, ಕರ್ಮಭೂಮಿ, ವೃತ್ತಿಭೂಮಿ, ನನ್ನ ವೃತ್ತಿಯನ್ನ ಅನುನಯಿಸಿದ, ಶಿಕ್ಷಣವನ್ನ ಪಡೆದಿರ್ತಕ್ಕಂಥದ್ದು ಇಳಕಲ್ಲಿನಲ್ಲಿಯೇ. ಏಕೆಂದ್ರೆ ಇಳಕಲ್ಲು ನನ್ನ ತಾಯಿಯ ತವರು ಮನೆ. ನಮ್ಮ ಅಜ್ಜ ದಿವಂಗತ ನೂರನ್ನಯ್ಯ ಮೇಗಲ್ಮಠ್ ಇವರಿಗೆ ನಮ್ಮ ತಾಯಿಯವರು ಒಬ್ಬರೇ ಮಗಳಾಗಿದ್ದುದರಿಂದ ಇಡೀ ನಮ್ಮ ಕುಟುಂಬ ನನ್ನ ಬಾಲ್ಯಾವಸ್ಥೆಯಿಂದ ನನ್ನ ಶಿಕ್ಷಣ ಮುಗಿದು ಇಲ್ಲಿಯೇ ವೃತ್ತಿಯನ್ನು ಆರಂಭಿಸುವವರೆಗೂ ನಾವು ಇಲ್ಲಿಯೇ ನೆಲೆ ನಿಂತೀವಿ. ಹೀಗಾಗಿ ಸಾಮಾನ್ಯವಾಗಿ ಇವತ್ತಿನ ರೂಢಿಗತ ಸಂಪ್ರದಾಯದಲ್ಲಿ ಯಾರು ಯಾವ ಊರಿನಲ್ಲಿ ನೆಲೆಸಿರುತ್ತಾರೋ ಅದೇ ಅವರ ಊರಾಗಿರುವಂಥದ್ದು ಸ್ವಾಭಾವಿಕ. ಆ ಹಿನ್ನೆಲೆಯಲ್ಲಿ ಮೂಲತಃ ನಾನು ಹೊನವಾಡದವನಾಗಿದ್ದರೂ ಸದ್ಯ ಇಳಕಲಿನವನಾಗಿ ನಿಮ್ಮೊಂದಿಗೆ ಬರೀತಾ ಇದ್ದೇನೆ. ನನ್ನ ತಾಯಿ ದಿವಂಗತ ಶ್ರೀಮತಿ ಸಂಗಮ್ಮ, ನನ್ನ ತಂದೆ ದಿವಂಗತ ಕಾಶಿನಾಥ ಸ್ವಾಮಿ ತಮ್ಮಯ್ಯ ಸ್ವಾಮಿ ವಂಶಾಕೃತ ಮಠ. ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ವಿಶ್ವನಾಥ್ ಕಾಶಿನಾಥ್ ವಂಶಾಕೃತ ಮಠ್. ಸದ್ಯ ತಮ್ಮೊಂದಿಗೆ ಸಂವಾದಿಯಾಗಲಿಕ್ಕೆ ನಾನು 65 ವಯಸ್ಸನ್ನು ದಾಟಿ ಕಲೆ, ಸಾಹಿತ್ಯ, ಸಂಘಟನೆ, ರಂಗಭೂಮಿ, ಪ್ರಾಧ್ಯಾಪಕ ವೃತ್ತಿ, ಶಿಕ್ಷಣ, ಧಾರ್ಮಿಕ ಚಟುವಟಿಕೆಗಳು, ಹೀಗೆ ಹಲವಾರು ಚಟುವಟಿಕೆಗಳೊಂದಿಗೆ ನನ್ನನ್ನು ನಾನು ಇಳಕಲಿನಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸರ್, ತಮ್ಮ ಬಾಲ್ಯದ ಜೀವನ ಹಾಗೂ ಕೌಟುಂಬಿಕ ಹಿನ್ನೆಲೆ, ನಿಮ್ಮ ಕುಟುಂಬದ ವೃತ್ತಿ ಏನು, ನೀವು ಬಾಲ್ಯದಲ್ಲಿ ನಡೆದುಕೊಂಡು ಬಂದ ದಾರಿ ಹೇಗಿತ್ತು ಅಂತ ನಮ್ಮೊಂದಿಗೆ ಸ್ವಲ್ಪ ಹಂಚಿಕೊಳ್ಳಿ. ಸಾಮಾನ್ಯವಾಗಿ ಈಗಾಗಲೇ ವಂಶಾಕೃತ ಮಠ ಅಂದ್ರೆ ತಮಗೆಲ್ಲ ಅರ್ಥ ಆಗಿರ್ತದೆ. ನಾವೆಲ್ಲ ವೃತ್ತಿಯಿಂದ ಧಾರ್ಮಿಕ ಭಿಕ್ಷುಗಳು, ಅಂದ್ರೆ ಜಂಗಮರು.
ನಾವು ಭಕ್ತವರ್ಗವನ್ನ ಆಶೀರ್ವದಿಸುತ್ತಾ ಹುಟ್ಟಿದಾಗ ಭಕ್ತವರ್ಗಕ್ಕೆ ಅವರ ಹೆಸರನ್ನಿಡುತ್ತಾ ಅವರು ತೀರಿಕೊಂಡಾಗ ಅವರಿಗೆ ಮೋಕ್ಷವನ್ನ ಉದಿಸುವುದಕ್ಕಾಗಿ ಪೂಜೆ ಸಲ್ಲಿಸಿ ಭಗವಂತನಲ್ಲಿ ಅವರನ್ನು ಕಳುಹಿಸುವ ಹಿನ್ನೆಲೆಯಲ್ಲಿ ನಾವು ಧಾರ್ಮಿಕ ಭಿಕ್ಷುಗಳಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಬಡಜಂಗಮರು. ಬಡತನ ಅನ್ನುವಂಥದ್ದು ಜಂಗಮ ಮನೆತನದಲ್ಲಿ ಸರ್ವೇ ಸಾಮಾನ್ಯ. ಯಾಕಂದ್ರೆ ಪೂಜೆ ಪುನಸ್ಕಾರಗಳಿಂದ, ದೇವ ಪೂಜೆಗಳಿಂದ, ವಿವಿಧ ಕರ್ಮಾಚಾರಗಳಿಂದ ಬರ್ತಾ ಇರತಕ್ಕಂಥ ಆದಾಯದಿಂದ ನಮ್ಮ ಜಂಗಮ ಮನೆತನಗಳು ನಡಿಬೇಕು. ನನ್ನ ಬಾಲ್ಯ ಶಿಕ್ಷಣ ನಮ್ಮ ತಾಯಿಯವರು ನಮ್ಮ ತಂದೆಯವರೊಂದಿಗೆ ವಿಜಾಪುರದಲ್ಲಿ ಮನೆಯನ್ನ ಮಾಡಿದ್ರಿಂದ ನನ್ನ ಸಾಮಾನ್ಯವಾಗಿ LKG UKG ಅಂತ ಏನು ಕರಿತಾ ಇದ್ದೇವೋ ಹಾಗೆ 1ನೇ ವರ್ಗ ನಮ್ಮ ಈ ಇಳಕಲ್ನ ಮಠದ ಪಕ್ಕದಲ್ಲಿಯೇ, ಅದನ್ನ ವಕಾರ ಶಾಲೆ ಅಂತ ಕರಿತಿದ್ರು, ಗೌಡ್ರ ಶಾಲೆ ಅಂತ ಕರಿತಿದ್ರು. ಅಲ್ಲಿ ನಾನು ಹೆಸರಿಲ್ಲದೆ 1ನೇ ವರ್ಗ ಪೂರ್ವದಲ್ಲಿ 1, 2ನೇ ವರ್ಗಗಳಿಗೆ ನಾನು ಹೋಗಿ ಆಸಕ್ತಿಯಿಂದ ಕೂಡ್ತಾ ಇದ್ದೆ. ಮುಂದೆ ನಿಜವಾದ ಅರ್ಥದಲ್ಲಿ ನನ್ನ 1ನೇ ವರ್ಗದಿಂದ 5ನೇ ವರ್ಗ ಬಿಜಾಪುರದಲ್ಲಿ ನಾನು ಕಲಿತೆ. ನಿಜವಾಗಿಯೂ ನನಗೆ ಈ ಸಾಹಿತ್ಯಾಸಕ್ತಿಯನ್ನ, ರಂಗಾಸಕ್ತಿಯನ್ನ ಒಡಮೂಡಿಸಿರ್ತಕ್ಕಂಥದ್ದು ಅವತ್ತಿನ ಅವಿಭಜಿತ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಸರ್, ತಾವು ಪ್ರೌಢ ಶಿಕ್ಷಣವನ್ನ ಎಲ್ಲಿ ಪೂರೈಸಿದ್ರಿ? ಆ ಪ್ರೌಢ ಶಿಕ್ಷಣ ಪೂರೈಸುವ ಪೂರ್ವದಲ್ಲಿನೇ ನಾನೊಂದು ಹೇಳ್ಬೇಕಾಗಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದೆ ಸಂವಾದಿಯಾಗಿ. ನನ್ನ ಸಾಹಿತ್ಯ ಮತ್ತು ರಂಗಾಸಕ್ತಿಯನ್ನು ಬೆಳೆಸಿರ್ತಕ್ಕಂಥದ್ದು ವಿಜಯಪುರ ನಗರ ಅಂತ. ಅವತ್ತು ಅಂದ್ರೆ ನಾನು ಹುಟ್ಟಿದ್ದು 58ನೇ ಇಸ್ವಿ. ಆ ಕಾಲದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು. ಅದೇ ಆಗ 10-11 ವರ್ಷ 10-11 ವರ್ಷ. ಇನ್ನು ದೇಶಾಭಿಮಾನ, ಹಿಂದೂಯಿಸಂ, ಸ್ವಾಭಿಮಾನ ಇತ್ಯಾದಿಗಳು ಅದೇ ಆಗ ಟಿಸಿಲೊಡೆದು ಪೊರೆ ಕಳಚಿ ಬೆಳೆಯುವಂತಹ ಸ್ಥಿತಿಯಲ್ಲಿ ಇತ್ತು. ಜೊತೆಗೆ 4ನೇ ವರ್ಗದಲ್ಲಿ ಕೌಶಿಕ ಅನ್ನುವಂಥ ಒಂದು ಪಾಠ ಬರ್ತದೆ. ಆ ಪಾಠವನ್ನ ನಾನು 4ನೇ ವರ್ಗದವನಿದ್ದಾಗ ನಾನು ವಿಜಾಪುರದಲ್ಲಿ 22ನೇ ನಂಬರ್ ಶಾಲೆಯ ವಿದ್ಯಾರ್ಥಿ. ಆ 22ನೇ ನಂಬರ್ ಶಾಲೆಯ ಎದುರಿಗೆ ಒಂದು ಅದ್ಭುತವಾಗಿರ್ತಕ್ಕಂತಹ ದರ್ಗಾ ಇದೆ. ಆ ದರ್ಗಾದ ಮುಂದೆ ಒಂದು ವಿಶಾಲವಾದ ಮೈದಾನ. ಆ ವಿಶಾಲವಾದ ಮೈದಾನದಲ್ಲಿ ನಮ್ಮ ವಿದ್ಯಾರ್ಥಿಗಳ ಚಟುವಟಿಕೆಗಳು, ನಾಟಕ ಇರ್ಬೋದು, ಯೋಗ ಇರ್ಬೋದು, ವ್ಯಾಯಾಮ ಇರ್ಬೋದು ಇತ್ಯಾದಿಗಳನ್ನ ಅವತ್ತಿನ ಕಾಲದಲ್ಲಿ ಶಿಕ್ಷಕರು ಕಟ್ಟುನಿಟ್ಟಾಗಿ ನಾವೆಲ್ಲ ಕಲಿಯುವಂತೆ ನಮಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಆಗ ಅಲ್ಲಿ ನಾನು ಅಭಿನಯಿಸಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಏಕಾಂಕ ಪ್ರಹಸನ ಕೌಶಿಕ ನಾಟಕ. ಋಷಿಮುನಿ ಸಂಪೂರ್ಣವಾಗಿ ಋಷಿಯಾಗಬೇಕೆಂದು ಬಯಸಿ ತಪಸ್ಸು ಮಾಡುವ ಋಷಿಮುನಿ ತನ್ನ ತಪಸ್ಸಿನಲ್ಲಿ ಕುಳಿತಾಗ ಗಿಡದ ಮೂಲಕ ಒಂದು ಪಕ್ಷಿಯೊಂದು ಆತನ ಮೇಲೆ ಹೇಸಿಗೆಯನ್ನ ಮಾಡಿದಾಗ ಕೋಪದಿಂದ ಅದನ್ನ ದಿಟ್ಟಿಸಿ ನೋಡಿ ಭಸ್ಮವನ್ನ ಮಾಡ್ತಾ ಇರ್ತಕ್ಕಂಥ ಕಥೆ ಕೌಶಿಕ. ಈ ತತ್ವ ಏನು ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಸಹನೆಯನ್ನ ಬೆಳೆಸಿಕೊಂಡು ಪರರಿಗೆ ಉಪಕಾರಿಯಾಗಬೇಕಾಗಿರ್ತಕ್ಕಂಥ ಒಬ್ಬ ಮಹಾಮುನಿಯೇ ತನ್ನ ಕ್ರೋಧವನ್ನ ತ್ಯಜಿಸಿಕೊಳ್ಳಲು ಸಾಧ್ಯವಾಗದೆ ನಿರುಪಾಯವಾಗಿರ್ತಕ್ಕಂಥ ಪಕ್ಷಿಯನ್ನ ಸುಟ್ಟು ಬಿಡುವಂತಹ ಘಟನೆ ಆ ನಾಟಕದ ಕಥಾವಸ್ತು. ಅದನ್ನ ಬಹಳ ಸಮರ್ಥವಾಗಿ ನಾನು ಅಭಿನಯಿಸಿದ್ದಕ್ಕಾಗಿ ಅವತ್ತಿನ ಕಾಲದಲ್ಲಿ ನನಗೆ ನಮ್ಮ ಶಾಲೆಯಿಂದ ಪಾರಿತೋಷಿಕ ಕೂಡ ಸಿಕ್ಕಿತ್ತು. ಇದು ನನ್ನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಆಸಕ್ತಿಗೆ ನೀಡಿರತಕ್ಕಂತಹ ನನ್ನ ಬಾಲ್ಯದ ಘಟನಾವಳಿಗಳು. ಮುಂದೆ ನನ್ನ ಹೈಸ್ಕೂಲ್ ಜೀವನವನ್ನು ನೀವು ಆಗಲೇ ಕೇಳಿದ್ರಿ. ನಾನು ಹೈಸ್ಕೂಲಿಗೆ ಇಳಕಲ್ಲಿಗೆ ಬಂದೆ. 5ನೇ ವರ್ಗ ಅಲ್ಲಿ ಮುಗಿಸಿಕೊಂಡು ನೇರವಾಗಿ ನಾನು ಬಂದಿರತಕ್ಕಂಥದ್ದು ಇಳಕಲ್ಲಿನ ಕೇಂದ್ರ ಶಾಲೆಗೆ. 6ನೇ ವರ್ಗದಲ್ಲಿ ಸೆಂಟ್ರಲ್ ಸ್ಕೂಲ್ ಅಂತ ನಾವು ಅವತ್ತು ಕರಿತಾ ಇದ್ವಿ. ಇವತ್ತು ಅದನ್ನ ಕೇಂದ್ರ ಶಾಲೆ ಅಂತ ನಾವು ಕರಿತೀವಿ. ಅವತ್ತು ಅಲ್ಲಿಯ ಶಿಕ್ಷಕರು ನಮಗೆ ಚಿತ್ರಕಲೆ, ನಿಬಂಧ, ಹಿಂದಿ, ಆಮೇಲೆ ರಂಗಭೂಮಿ ಕಲೆ, ಭಾಷಣ ಸ್ಪರ್ಧೆ ಇತ್ಯಾದಿಗಳನ್ನ ಬೆಳೆಸೋದಕ್ಕೆ ಅವತ್ತಿನಲ್ಲಿ ಶಿಕ್ಷಕರ ಕಾರಣರು. ಈ ಕೇಂದ್ರ ಶಾಲೆಯಲ್ಲಿ ನಾನು 7ನೇ ವರ್ಗವನ್ನು ಪೂರೈಸಿ ಇಳಕಲ್ಲಿನಲ್ಲಿ 8ನೇ ವರ್ಗಕ್ಕೆ ಅವತ್ತು ಅಲ್ಲಿಯವರೆಗೆ ಇಳಕಲ್ಲಿನ ಮುನ್ಸಿಪಲ್ ಪ್ರೌಢಶಾಲೆ ಎಂದು ಹೆಸರಾಗಿರ್ತಕ್ಕಂಥದ್ದು ನಾನು 8ನೇ ವರ್ಗಕ್ಕೆ ಪ್ರವೇಶ ತೆಗೆದುಕೊಳ್ಳುವಾಗ ಅದು ಸರ್ಕಾರಿ ಪ್ರೌಢಶಾಲೆಯಾಗಿ ಪರಿವರ್ತನೆಯಾಯಿತು. ಇಳಕಲ್ಲ ಸರ್ಕಾರಿ ಪ್ರೌಢಶಾಲೆಗೆ ನಾನು ನನ್ನ ಎಲ್ಲ ಸಹಪಾಠಿಗಳೊಂದಿಗೆ 8ನೇ ವರ್ಗಕ್ಕೆ ನಾನು ಅಲ್ಲಿ ದಾಪುಗಾಲು ಹಾಕಿದೆ. ಸರ್, ತಮ್ಮ ಜೀವನದೊಳಗ ಸಾಹಿತ್ಯಿಕವಾಗಿ ಸಾಕಷ್ಟು ಕೆಲಸ ಮಾಡಿದ್ರಿ. ಜೊತೆಗೆ ಪ್ಯಾರಲಲ್ ಆಗಿ ಅಂದ್ರೆ ರಂಗಭೂಮಿಯೊಳಗೂ ಕೂಡ ತಾವು ಸಾಕಷ್ಟು ತೊಡಗಿಸ್ಕೊಂಡು ಕೆಲಸ ಮಾಡಿದ್ರಿ. ಎಳವೆಯಲ್ಲೇ ಅದಕ್ಕೆ ಪೂರಕವಾದಂತ ನಿಮ್ಮ ಜೀವನದೊಳಗೆ ಆದಂತ ಅಂಶಗಳೇನು? ಆ ಒಂದು ಸಾಹಿತ್ಯಿಕ ಆಸಕ್ತಿ, ರಂಗಭೂಮಿ ಆಸಕ್ತಿ ಬೆಳಿಲಿಕ್ಕೆ ಕಾರಣವಾದ ಅಂಶ ಯಾವ್ದು ಸರ್? ಬಹಳ ಯಥಾರ್ಥವಾಗಿರ್ತಕ್ಕಂಥ ನೆನಪನ್ನು ನಾನು ಮಾಡಿಕೊಟ್ರಿ. ನಾನು ಇಳಕಲ್ಲಿಗೆ ಬಂದಾದ್ಮೇಲೆ
ನಮ್ಮ ಅಜ್ಜ ದಿವಂಗತ ನೂರನ್ನಯ್ಯ ಮೇಗಲ್ಮತಿಯವರು ವೃತ್ತಿಯಿಂದ ನಾವು ಜಂಗಮರಾಗಿದ್ರು. ಅವರು ಕಾಳು ಕಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಕೂಡ ಅವತ್ತು ಇಳಕಲ್ನಲ್ಲಿ ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಸಾಲಿಮಠ ಶಿವಲಿಂಗಯ್ಯನವರ ಶಾಲೆ ಅನ್ನುವಂಥದ್ದು ಬಹಳ ಪ್ರಸಿದ್ಧ. ಆ ಸಾಲಿಮಠ ಶಿವಲಿಂಗಯ್ಯನವರ ಶಾಲೆಯಲ್ಲಿ ನಮ್ಮ ಅಜ್ಜ ಗಣಿತ ಮತ್ತು ಕನ್ನಡವನ್ನ ಹೇಳೋದಕ್ಕೆ ಅತಿಥಿ ಶಿಕ್ಷಕರಾಗಿ ಹೋಗ್ತಾ ಇದ್ರು. ಪಕ್ಕದಲ್ಲೇ, ಮನೆ ಪಕ್ಕದಲ್ಲಿ ಇರೋದ್ರಿಂದ ಪೂರ್ವದಲ್ಲಿ ಹೋಗ್ತಾ ಇದ್ರು. ಅವರ ಆಸಕ್ತಿ ಬಹುಶಃ ಜೊತೆಯಾಗಿ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತಂದೆ ಕಾಶಿನಾಥ ಸ್ವಾಮಿಯವರ ತಂದೆಯವರಾಗಿರ್ತಕ್ಕಂಥ ತಮ್ಮಯ್ಯ ಸ್ವಾಮಿಗಳು ಹಾಗೂ ಅವರ ಪೂರ್ವಜರು ಮೂಲತಃ ಅವರು ಜ್ಯೋತಿಷಿಗಳು, ತಾಂತ್ರಿಕರು, ಪೂಜಾ ನಿರತರು, ಜೊತೆಗೆ ಭವಿಷ್ಯತ್ತನ್ನ ಹೇಳ್ತಾ ಇರತಕ್ಕಂಥವರು. ಅವೆಲ್ಲವುಗಳೊಂದಿಗೆ ಬಹಳ ವಿಶೇಷವಾಗಿ ನಮ್ಮ ತಲೆಮಾರು ಹಿಂದಿನ ವಿಜಯಪುರ ಸಂಸ್ಥಾನವನ್ನು ಆಳ್ತಾ ಇರತಕ್ಕಂಥ ಆದಿಲ್ ಶಾಹಿ ಸಂಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿರ್ತಕ್ಕಂಥ ಮನೆತನ ನಮ್ಮದು. ಆ ಎಲ್ಲ ಜೀನ್ಸ್ಗಳ ಕಾರಣದಿಂದ ಇಲ್ಲಿ ನಮ್ಮ ತಾಯಿಯ ತವರು ಮನೆಯ ಅಜ್ಜನವರ ಜೀನ್ಸ್ಗಳ ಕಾರಣದಿಂದ ನನಗೆ ಗೊತ್ತಿಲ್ಲದೆ ಸಾಹಿತ್ಯಾಸಕ್ತಿ, ರಂಗಾಸಕ್ತಿ ಮೊಳಕೆ ಹೊಡೆದಿತ್ತು. ನನಗೆ ಹೆಚ್ಚು ಹುಚ್ಚಿನ ಓದು, ಸಿಕ್ಕ ಎಲ್ಲ ಪುಸ್ತಕಗಳನ್ನ ಅವತ್ತಿನ ಕಾಲದಲ್ಲೇ ಬಾಲ್ಯಾವಸ್ಥೆಯಲ್ಲೇ ಓದ್ತಾ ಇದ್ದೆ. ಇಳಕಲ್ನಲ್ಲಿ ಅವತ್ತು ಕಂಠಿವರ್ತುಲದಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಬನಶಂಕರಿ ವಾಚನಾಲಯ ಅನ್ನುವಂಥ ಒಂದು ವಾಚನಾಲಯ ಇತ್ತು. ಅವತ್ತಿನ ಕಾಲದಲ್ಲಿ ಅತಿರಥ ಮಹಾರಾತ್ರ ಎಲ್ಲ ಪುಸ್ತಕಗಳು, ಕಥೆ, ಕಾದಂಬರಿಗಳು ಎಲ್ಲವೂ ಅಲ್ಲಿ ಮನೆ ಮಾಡಿದ್ವು. ಸಂಜೆ ಆಯ್ತಂದ್ರೆ ಇಳಕಲ್ನ ಎಲ್ಲ ಓದಿನ ಹಪಹಪಿಯುಳ್ಳ ಆಸಕ್ತರು ಅಲ್ಲಿ ಬರ್ತಾ ಇದ್ರು. ನನಗೂ ಓದಿನ ಅಭಿರುಚಿಯಿಂದಾಗಿ ಹೋಗ್ತಾ ಇದ್ದೆ. ಎಲ್ಲಾ ಪುಸ್ತಕಗಳನ್ನ ಓದಿದೆ. ಜೊತೆಗೆ ನನಗೆ ಅವತ್ತು ಬಹಳ ಆಕರ್ಷಣೆಯನ್ನು ಮಾಡಿರ್ತಕ್ಕಂಥವು ಮಕ್ಕಳ ಮನೋವಿಕಾಸಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥ ಚಂದಮಾಮ, ಬಾಲಮಿತ್ರ, ಪಾಪಚ್ಚಿ, ಗುಬ್ಬಚ್ಚಿ ಅನ್ನುವಂಥ ಮಕ್ಕಳ ಪತ್ರಿಕೆಗಳು. ವಿಶೇಷವಾಗಿ ಚಂದಮಾಮ, ಬಾಲಮಿತ್ರಗಳು ನನ್ನನ್ನು ಸೆಳೆದಿದ್ದು. ಅವುಗಳ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ನಾನು ಕೂಡ ಅವತ್ತು ಆ ಪತ್ರಿಕೆಗಳ ಕಥೆಗಳನ್ನ ಬರೆದು, ಮಕ್ಕಳ ಕಥೆಗಳನ್ನ ಬರೆದು ಕಳಿಸೋಕೆ ಆರಂಭ ಮಾಡಿದೆ. ಹಾಗೆ ಗ್ರಂಥಾಲಯದಲ್ಲಿ ಆರಂಭದಲ್ಲಿ ನಮಗೆ ರುಚಿ ಹಚ್ಚಿರ್ತಕ್ಕಂಥ ಪುಸ್ತಕಗಳು ಪತ್ತೇದಾರಿ ಕಾದಂಬರಿಗಳು. ಸಾಮಾನ್ಯವಾಗಿ ಮೊದಲ ಓದುಗ ಆಗೋದೇ ಪತ್ತೇದಾರಿ ಕಾದಂಬರಿಗಳ ಮೂಲಕ. ಎನ್ ನರಸಿಂಹಯ್ಯನವರ ಕಾದಂಬರಿಗಳು, ಮಾವಿ ಶಶಿಗಿರ್ ಅವರ ಪುಸ್ತಕಗಳು, ಕಾದಂಬರಿಗಳು, ಟಿ.ಕೆ. ರಾಮರಾಯರ ಕಾದಂಬರಿಗಳು, ಹೀಗೆ ಆ ಪತ್ತೇದಾರಿ ಕಾದಂಬರಿಗಳ ಮೂಲಕ ನಮ್ಮ ಓದಿನ ಕಾದಂಬರಿಗಳ ಯುಗ ಆರಂಭ ಆಯಿತು. ಅವೆಲ್ಲಗಳನ್ನ ಓದ್ತಾ ಯಾಕೆ ನಾನು ಬರೆಯಬಾರದು ಅನ್ನುವಂತಹ ಆಲೋಚನೆ ಆರಂಭ ಆದ್ಮೇಲೆ ಅವತ್ತಿನ ಕಾಲದಲ್ಲಿ ನಾನು ಬರೆದಿರ್ತಕ್ಕಂಥ 2 ಮಕ್ಕಳ ಪದ್ಯಗಳು ರಾಜ್ಯ ಮಟ್ಟದ ಮಕ್ಕಳ ಕೂಟ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಾಮರಾಜಪೇಟೆಯ ಪಕ್ಕದಲ್ಲಿ ಮಕ್ಕಳ ಕೂಟ ಇದೆ. ಆ ಮಕ್ಕಳ ಕೂಟದಿಂದ ಅವತ್ತಿನ ಕಾಲದಲ್ಲಿ 2 ಪತ್ರಿಕೆಗಳು ಬರ್ತಾ ಇದ್ವು. ಗುಲಾಬಿ ಎನ್ನುವಂಥ ಪತ್ರಿಕೆಯಲ್ಲಿ ನನ್ನ 2 ಮೊದಲ ಮಕ್ಕಳ ಚುಟುಕುಗಳು ಪ್ರಕಟ ಆದವು. ಒಂದು ಚುಟುಕು ನೆನಪಿದೆ. ಅವತ್ತು ಅತ್ಯಂತ ನನ್ನ 2ನೇ ಸಹೋದರಿ ಇದ್ದಲ್ಲ, ಆ ಸಹೋದರಿಯ ತುಂಟಾಟಗಳನ್ನು ನೋಡಿ ನಾನು ಬರೆದಿದ್ದೆ. ಆಕೆಗೆ ನಾವು ಪ್ರೀತಿಯಿಂದ ಪುಟ್ಟಿ ಅಂತ ಕರಿತಿದ್ವಿ. ನಮ್ಮ ಮನೆಯಲ್ಲಿ ಇರುವಳೊಬ್ಬಳು ಪುಟ್ಟಿ, ಅವಳೇ ಬಹಳ ಗಟ್ಟಿ, ಅವಳು ಮಾಡಿ ಹೇಳು ಚಿಕ್ಕ ರೊಟ್ಟಿ, ಅದನ್ನು ತಿಂದವರಿಗೆಲ್ಲ ಸಂತಸದ ಪುಷ್ಟಿ ಅಂತ ನನ್ನ ಮೊದಲ ಚುಟುಕು ಬರೆದಿದ್ದೆ. ಅದು ಪ್ರಕಟವೂ ಆಯಿತು. ನಾನು ನನ್ನ ಹೈಸ್ಕೂಲು ಮುಗಿಸುವಷ್ಟರಲ್ಲಿಯೇ ಅವತ್ತಿನ ಕಾಲದ ಕರ್ಮವೀರ, ಸಂಯುಕ್ತ ಕರ್ನಾಟಕ ಇತ್ಯಾದಿ ಪತ್ರಿಕೆಗಳಲ್ಲಿ ನನ್ನ ಮಕ್ಕಳ ಕಥೆಗಳು ಅಥವಾ ಇನ್ನಿತರ ಸ್ಪರ್ಧೆಯ ಚಟುವಟಿಕೆಗಳು ಪ್ರಕಟವಾಗೋಕ್ಕೆ ಆರಂಭ ಆದವು. ಆ ಆಸಕ್ತಿ ನನ್ನ ಬೆಳವಣಿಗೆಗಳಿಗೆ ಶ್ರೀಕಾರ ಹಾಕಿದವು ಅಂತ ಹೇಳ್ಬೋದು. ಸರ್, ತಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಈ 2ರ ಮೇಲೆ ಇಳಕಲ್ ಶ್ರೀಮಠ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಇಳಕಲ್ ಶ್ರೀ ವಿಜಯ ಮಹಾಂತೇಶ್ವರ ಮಠ ಅಂದ್ರೆ ಅದು ಕಲೆ ಸಾಹಿತ್ಯಕ್ಕೆ ಯಾವತ್ತೂ ಪೋಷಣೆ ಕೊಟ್ಕೊಂಡು ಬಂದಂತ ಮಠ. ಅದು ಒಂದು ದೊಡ್ಡ ಪರಂಪರೆಯೇ ಇದೆ. ಶ್ರೀಮಠದ ಪ್ರಭಾವ ನಿಮ್ಮ ವೃತ್ತಿ ಪ್ರವೃತ್ತಿ ಮೇಲೆ ಹೇಗೆ ಆಗಿದೆ ಸರ್? ಶ್ರೀಮಠದ ಪ್ರಭಾವಕ್ಕೆ ನಾನು ಒಳಪಡುವ ಪೂರ್ವದಲ್ಲೇ ಈಗಾಗಲೇ ಹೇಳಿದ ಹಾಗೆ ಪ್ರೌಢ ಶಿಕ್ಷಣದಲ್ಲಿ ನನ್ನ ಸಾಹಿತ್ಯ ಆಸಕ್ತಿ ಕುರಿತಂತೆ ನಾನು ಹೇಳಿದೆ. ಆದರೆ ಆ ಪ್ರೌಢ ಶಿಕ್ಷಣದ ಸರ್ಕಾರಿ ಪ್ರೌಢಶಾಲೆಯ ಆವರಣ ನನ್ನನ್ನ ಶ್ರೀಮಠಕ್ಕೆ ಹೋಗಲು ಪ್ರೇರಣೆಯನ್ನು ಒದಗಿಸಿತು. ಹೇಗೆಂದ್ರೆ ಅವತ್ತಿನ ಕಾಲದಲ್ಲಿ, ಇವತ್ತು ಹಾಗೆ ಶಿಕ್ಷಕರಿದ್ದಾರೆ, ಹುಡುಗಿದ್ರು ಸಿಗ್ತಾರೆ. ಅವತ್ತಿನ ಕಾಲದಲ್ಲಿ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ದಿವಂಗತ ಶ್ರೀ B.A. ಬಿಜ್ಜೇಲ್ ಗುರುಗಳು ಅವತ್ತು ಎಷ್ಟು ಸಮರ್ಥವಾಗಿರ್ತಕ್ಕಂತಹ ಶಿಕ್ಷಕ ಪಡೆಯನ್ನ ಅವರು ತಮ್ಮ ಹೈಸ್ಕೂಲ್ಗೆ ಪಡ್ಕೊಂಡಿದ್ರು ಅಂದ್ರೆ ಅದರ ಪೂರ್ವದಲ್ಲಿ ಅದು ಮುನ್ಸಿಪಲ್ ಶಾಲೆಯಾಗಿರೋದ್ರಿಂದ
ಅಲ್ಲಿ ಶಿಕ್ಷಕರ ಆಯ್ಕೆ ಆ ಸ್ಥಳೀಯ ಆಡಳಿತ ಮಂಡಳಿಗೆ ಇತ್ತು. ಆ ಸ್ಥಳೀಯ ಆಡಳಿತ ಮಂಡಳಿಯಲ್ಲಿ ಸಾಮಾನ್ಯವಾಗಿ ಇಳಕಲ್ನ ಪ್ರತಿಭಾವಂತ ಕಲಿತಿರ್ತಕ್ಕಂತಹ ಎಲ್ಲ ಶಿಕ್ಷಿತರೇ ಅಲ್ಲಿ ಶಿಕ್ಷಕರಾಗಿ ಸೇರೋಗ್ಬಿಟ್ಟಿದ್ರು. ಎಲ್ಲ ಅತ್ಯುತ್ತಮ ಮಹಾರಥರಿದ್ರು. ಅವತ್ತು ಅಲ್ಲೂ ಕೂಡ ನಮಗೆ ಚಿತ್ರಕಲೆಯಲ್ಲಿ ನಮ್ಮನ್ನು ಬೆಳೆಸೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಅವತ್ತು ಜೆ ಸ್ಕೂಲ್ ಆಫ್ ಆರ್ಟ್ ಬಾಂಬೆ, ಮುಂಬೈಯಲ್ಲಿ ಕಲಿತು ಬಂದಿರತಕ್ಕಂತಹ ಸನ್ಮಾನ್ಯ ಸರಗಣಾಚಾರಿ ಗುರುಗಳು ನಮಗೆ ಚಿತ್ರಕಲೆಯನ್ನು ಬೆಳೆಸೋದಕ್ಕೆ ಕಾರಣ ಆದರು. ಹಾಗೆ ಅವರ ಪಡಿನಲ್ಲಿ ಬೆಳೆದಿರತಕ್ಕಂತಹ ಒಗ್ಗ ಗುರುಗಳು, ವಣಕಿ ಗುರುಗಳು ಚಿತ್ರಕಲೆಯಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಸಾಧಿಸಿದ್ರು. ಅವರೆಲ್ಲ ನಮಗೆ ಚಿತ್ರಕಲೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದರು. ಆಮೇಲೆ ಅವತ್ತು ಅಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿರ್ತಕ್ಕಂತಹ ಫನ್ಸಿಲ್ಕರ್ ಗುರುಗಳು, ಇತಿಹಾಸದ ಅಧ್ಯಾಪಕರಾಗಿರ್ತಕ್ಕಂತಹ ಬಿರಾದಾರ್ ಗುರುಗಳು, ಆಮೇಲೆ ಕನ್ನಡದ ಅಧ್ಯಾಪಕರಾಗಿರ್ತಕ್ಕಂಥ ಅಡವೈಸ್ ಅವರು ನಮ್ಮವರೇ ಆಗಿರ್ತಕ್ಕಂಥ ಅಡವೈ ಗುರುಗಳು, ಹೀಗೆ ಒಬ್ಬರೇ ಇಬ್ಬರೇ ಅವತ್ತಿನ ಅಲ್ಲಿಯ ಇಡೀ ಶಿಕ್ಷಕ ಬಳಗ ನಮ್ಮನ್ನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಹಾದಿಯನ್ನು ಮಾಡಿಕೊಟ್ರು. ಗಣಿತದಲ್ಲಿ ಮಾನವೀಯ ಗುರುಗಳು, ಆಮೇಲೆ ಪ್ರತಿ ವರ್ಷ ಅವತ್ತು ಪ್ರೌಢಶಾಲೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಸ್ನೇಹ ಸಮ್ಮೇಳನಗಳಲ್ಲಿ ನನಗೆ ಪ್ರಧಾನ ಪಾತ್ರವನ್ನ ಒದಗಿಸಿಕೊಡ್ತಾ ಇದ್ದು. ಅಲ್ಲಿ ನಾಟಕಗಳು, ಪ್ರಹಸನಗಳು, ಏಕಪಾತ್ರಾಭಿನಯಗಳು, ಭಾಷಣ ಸ್ಪರ್ಧೆಗಳು, ಆಶುಭಾಷಣ ಸ್ಪರ್ಧೆಗಳು, ಚಿತ್ರಕಲಾ ಸ್ಪರ್ಧೆಗಳು, ರಂಗವಲ್ಲಿ ಸ್ಪರ್ಧೆಗಳು, ಈ ಎಲ್ಲಾ ಸ್ಪರ್ಧೆಗಳಲ್ಲಿ ರಂಗವಲ್ಲಿ ಸ್ಪರ್ಧೆಗಳಿಗೆ ನನಗೆ ಹೆಚ್ಚು ಹಿಂಬನ್ನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ನಮ್ಮ ನಡುವಿಲ್ಲ. ಸಾಹಿತ್ಯ ಆಸಕ್ತಿಯನ್ನು ಬೆಳೆಸೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಎಸ್.ಎಂ. ಬಾರಿಗೆರೆ ಗುರುಗಳು ಅನ್ನುವಂಥವ್ರು ರಂಗವಲ್ಲಿ ಕಲೆಯಲ್ಲಿ ಬಹಳ ನಿಷ್ಣಾತಿಯನ್ನು ಪಡೆದಿದ್ರು ಅವರು. ಆಮೇಲೆ ವಿಜ್ಞಾನದ ಪ್ರದರ್ಶನಗಳಲ್ಲಿ ನಾವು ಜಿಲ್ಲಾ ಮಟ್ಟದ ವಿಜ್ಞಾನ ಪ್ರದರ್ಶನಕ್ಕೆ ಹೋಗೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಬಾಲಕೃಷ್ಣ ಗಜೇಂದ್ರಗಡ ಗುರುಗಳು. ಹೀಗೆ ಎಲ್ಲಾ ಅತ್ಯುತ್ತಮ ಮಹಾರಥರನ್ನು ಒಳಗೊಂಡಿರ್ತಕ್ಕಂಥ ಟೀಮ್ ಅವತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿತ್ತು. ನನ್ನ ಬೆಳವಣಿಗೆಗೆ ಕಾರಣರಾಗಿರುವ ಕಾರಣಕ್ಕಾಗಿ ಇವತ್ತು ನಾನು ಈ ಮಟ್ಟ ಮುಟ್ಟೋದಕ್ಕೆ ಕಾರಣ ಆಯಿತು. ಹೀಗಾಗಿ ಎಲ್ಲ ಗುರುಗಳವರಿಗೆ ನಾನು ಆಜನ್ಮ ಋಣಿಯಾಗಿ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆಯೇ. ಯಾಕೆಂದ್ರೆ ನನಗೆ ವಿಜಯಪುರದ ಶಿಕ್ಷಕ ವರ್ಗ ಆರಂಭದಲ್ಲಿ, ಆಮೇಲೆ ನನ್ನ ಈ ಕೇಂದ್ರ ಶಾಲೆಯ ಶಿಕ್ಷಕ ವರ್ಗ, ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ವರ್ಗ ನನ್ನ ಬೆಳವಣಿಗೆಗೆ ಕಾರಣ ಅದು. ಅಷ್ಟೇ ಅಲ್ಲ, ನಾನು ಹೇಗೆ ವಿದ್ಯಾರ್ಥಿ ಸ್ನೇಹಿತರೊಂದಿಗೆ ಎಷ್ಟು ಸದಭಿರುಚಿಯಿಂದ ಸ್ನೇಹಪರವಾಗಿರ್ತಿದ್ದೆ ಅಂದ್ರೆ, ಅಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ವೋತ್ತಮ ವಿದ್ಯಾರ್ಥಿ ಅಂತ ಪ್ರತಿ SSLCಗೆ ಆತ 8, 9, 10 3 ವರ್ಷ ಅದೇ ಶಾಲೆಯಲ್ಲಿ ಓದಿದ್ರೆ 10ನೇ ವರ್ಗಕ್ಕೆ ಸರ್ವೋತ್ತಮ ವಿದ್ಯಾರ್ಥಿ ಅಂತ ವಿದ್ಯಾರ್ಥಿಗಳೇ ಚುನಾಯಿಸ್ತಾ ಇದ್ರು ಮತದಾನದ ಮೂಲಕ. ಹಾಗೆ ಮತದಾನದ ಮೂಲಕ ಸರ್ವೋತ್ತಮ ವಿದ್ಯಾರ್ಥಿಯಾಗಿ ನಾನು ನನ್ನ SSLC ವರ್ಗದಲ್ಲಿ 1973-74ರಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಸರ್ವೋತ್ತಮ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿದ್ದು ನನ್ನ ಭಾಗ್ಯದ ಒಂದು ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಅವತ್ತು ಅಲ್ಲಿ ಬೆಳೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲಾ ಅಂಶಗಳು ನನ್ನ ಶ್ರೀಮಠಕ್ಕೆ ಪ್ರೇರಕ ಆದವು. ಯಾಕೆಂದ್ರೆ ನನಗೆ ಎಲ್ಲ ಆಸಕ್ತಿಗಳ ಪರಿಣಾಮವಾಗಿ ಶ್ರೀಮಠಕ್ಕೆ ನಾನು ಪೂಜ್ಯರ ದರ್ಶನಕ್ಕೆ ಆಗಾಗ ಹೋಗ್ತಾ ಇದ್ದೆ. ಅಲ್ಲಿ ಆಗ ಪ್ರತಿ ಅಮಾವಾಸ್ಯೆಗೂ ಕೂಡ ಅಮಾವಾಸ್ಯೆ ಕಾರ್ಯಕ್ರಮಗಳಾಗ್ತಾ ಇದ್ವು. ಆ ಅಮಾವಾಸ್ಯೆ ಕಾರ್ಯಕ್ರಮಗಳಿಗೆ ನಾಡಿನಾದ್ಯಂತ ಖ್ಯಾತನಾಮ ಸಾಹಿತಿಗಳು, ಕಲಾವಿದರು, ಸಂಗೀತ ಕೋವಿದರು ಎಲ್ಲರೂ ಬರ್ತಾ ಇದ್ರು. ಪ್ರತಿ ಅಮಾವಾಸ್ಯೆ ವೈಶಿಷ್ಟ್ಯಪೂರ್ಣವಾಗಿರುವ ಆ ಕಾರ್ಯಕ್ರಮಗಳನ್ನ ನಾನು ನೋಡೋಕೆ ಹೋಗ್ತಾ ಇದ್ದೆ. ಹಾಗೆ ನೋಡೋಕೆ ಹೋದಾಗ ಅವೆಲ್ಲವೂ ನನ್ನ ಮೇಲೆ ಪರಿಣಾಮವನ್ನ ಬೀರಿ ನಾನು ಪರಿಪೂರ್ಣ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಳ್ಳೋದಕ್ಕೆ ಆಸ್ಪದ ಆಗೋ ಹಿನ್ನೆಲೆಯಲ್ಲಿ ಅವೆಲ್ಲ ನನ್ನನ್ನು ಬೆಳೆಸೋದಕ್ಕೆ ಕಾರಣ ಆದವು. ಆ ಸಂದರ್ಭದಲ್ಲಿ ಅವತ್ತು ಇಂಥ ಎಲ್ಲ ಕಾರ್ಯಕ್ರಮ ನಡೆಸೋದಕ್ಕೆ ಶ್ರೀ ವಿಜಯ ಮಹಾಂತೇಶ ತರುಣ ಸಂಘ ಅನ್ನುವಂಥ ಒಂದು ಸಂಘ ಅಲ್ಲಿ ಕಾರ್ಯಪ್ರವೃತ್ತ ಆಗಿರ್ತಿತ್ತು. ಆ ಸಂಘದ ಚೇರ್ಮನ್ನರಾಗಿ ಅವತ್ತು ದಿವಂಗತ ಮಹಾಂತಪ್ಪ ಗದ್ದಿ ಅವರು ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತಾ ಇದ್ರು. ಅವರಿಗೆ ನನ್ನೆಲ್ಲಾ ಚಟುವಟಿಕೆಗಳನ್ನು ಗಮನಿಸಿದ ಅವರು ಒಂದು ಸಾರಿ ಹೀಗೆಯೇ ನಾನು ಶ್ರೀಮಠಕ್ಕೆ ಹೋದಾಗ, ನೀನು ಹೇಗೋ ಚೆನ್ನಾಗಿ ಮಾತಾಡ್ತಾ ಇದೀಯಾ, ಭಾಷಣ ಮಾಡ್ತಾ ಇದೀಯಾ, ಓಡಾಡ್ತಾ ಇದೀಯಾ, ಯಾಕೆ ಮಠದಲ್ಲಿಯ ಈ ಅಮಾವಾಸ್ಯೆ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ನಿರೂಪಕನಾಗಿ ನೀನು ಬರಬಾರ್ದು ಅಂತ ನನಗೆ ಆಹ್ವಾನ ಕೊಟ್ಟರು. ನನಗೂ ಕೂಡ ಅದು ನನ್ನ ಆಸಕ್ತಿ ಬೆಳೆಯೋದಕ್ಕೆ ಕಾರಣ ಆಗಿತ್ತು. ನಾನು ಅವತ್ತಿನಿಂದ ಅಂದಾಜು 9ನೇ ವರ್ಗದಿಂದ ನಾನು ಶ್ರೀಮಠದಲ್ಲಿ ಆ ಕಾರ್ಯಕ್ರಮಗಳಿಗೆಲ್ಲ ನಿರೂಪಕನಾಗಿ ಆಂಕರ್ ಆಗಿ ನಾನು ಸೇವೆಯನ್ನ ನಿರ್ವಹಿಸೋದಕ್ಕೆ ಆರಂಭ ಮಾಡಿದೆ. ಅವತ್ತಿನ ಪರಮ ಪೂಜ್ಯರಾಗಿರ್ತಕ್ಕಂತಹ ದೇವಗತ ಚಿತ್ತರಿಗೆ ಶ್ರೀ ಮನ್ನಿರಂಜನ ಪುಣಃಸ್ವರೂಪಿ ವಿಜಯ ಮಹಂತ ಸ್ವಾಮಿಗಳವರ ಕೃಪಾಶೀರ್ವಾದ ನನ್ನನ್ನು ಇನ್ನಷ್ಟು ಬೆಳೆಸೋದಕ್ಕೆ ಕಾರಣ ಆಯಿತು. ಆ ನನ್ನ ಈ ಛರ್ರೆ ಅವತ್ತಿನ ಪೂಜ್ಯರ ಮೇಲೆ ಒಂದರ್ಥದಲ್ಲಿ ಪರಿಣಾಮವನ್ನು ಬೀರಿ ನನಗೆ ಪೂಜ್ಯರು ಇನ್ನಿಲ್ಲದ ಎಲ್ಲ ರೀತಿಯ ಅವಕಾಶಗಳನ್ನ ಪೂಜ್ಯ ಮಹಂತ ಸ್ವಾಮಿಗಳು ಒದಗಿಸಿಕೊಟ್ರು.
ಆ ಸಂದರ್ಭದಲ್ಲಿ ನನಗೆ ಮಠಕ್ಕೆ ಬರ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು, ಕೋವಿದರು, ಸಾಹಿತಿಗಳು, ಸಾಹಿತ್ಯಾಸಕ್ತರ, ಇಳಕಲ್ಲಿನ ಎಲ್ಲ ಜನರ ಪರಿಚಯ ಆಯಿತು. ಹೀಗೆ ಬೆಳೆಯೋಕೆ ಶ್ರೀಮಠ ನನಗೆ ಕಾರಣ ಆಯಿತು. ನನ್ನ ಮಾತುಗಳಿಗೆ ಶಕ್ತಿ ಕೊಡಿತು, ನನ್ನ ಬರವಣಿಗೆಗೆ ಶ್ರೀಕಾರ ಹಾಕಿತು. ಅವತ್ತೇ ನಾನು ಅಲ್ಲಿಯ ಪೂಜ್ಯ ಮಹಂತ ಶಿವಯೋಗಿಗಳ ಕುರಿತಾಗಿರ್ತಕ್ಕಂಥ ಒಂದು ಮಕ್ಕಳ ಪುಸ್ತಕ ಮಹಂತ ಮಹಿಮೆ ಅಂತ ಬರೆದೆ. ಅದನ್ನ ಅವತ್ತಿನ ಖಾಸಗಿ ಬಸ್ ಸಂಚಾಲಕರಾದ ಬಸಪ್ಪ ಹರ್ವಿಯವರ ಸುಪುತ್ರ ಮಲ್ಲೇಶ್ ಆತ ಅವರಪ್ಪ ಅವರಿಗೆ ಹೇಳಿ ಆ ಚಿಕ್ಕ ಪುಸ್ತಕವನ್ನ ಶ್ರೀಮಠದಿಂದ ಪ್ರಕಟ ಮಾಡೋದಕ್ಕೂ ಕೂಡ ಕಾರಣ ಅದ. ಅವತ್ತು ಇನ್ನೊಂದು ಪರಿಣಾಮ ಪೂಜ್ಯರ ಮೇಲೆ ಏನು ಅಂದ್ರೆ, ಅವತ್ತು ಅತ್ಯಂತ ಜನಪ್ರಿಯವಾದ ಚಿತ್ರಗೀತೆ ಶ್ರೀಮಂತನಾದರೂ ಕನ್ನಡ ನಾಡಲ್ಲೇ ಮಡಿವೆ, ಶ್ರೀಮಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ. ಅದರ ಹಿನ್ನೆಲೆಯಲ್ಲಿ ನಾನು ಪೂಜ್ಯ ಮಹಂತ ಶಿವಯೋಗಿಗಳ ಒಂದು ಹಾಡನ್ನು ರಚಿಸಿದ್ದೆ. ನನ್ನ ಗೆಳೆಯ ಹೈಸ್ಕೂಲ್ ಗೆಳೆಯ ಬಸವರಾಜ್ ಕುಂಬಾರ್, ಆತನ ಧ್ವನಿ ಅತ್ಯಂತ ಮಧುರವಾಗಿತ್ತು. ಆತ ಅದಕ್ಕೆ ಆ ದಾಟಿಯನ್ನು ಹಚ್ಚಿ, ಅದೇ ಶ್ರೀಮಂತರಾದರೂ ದಾಟಿಯನ್ನು ಹಚ್ಚಿ ಶ್ರೀಮಠದಲ್ಲಿ ಶ್ರಾವಣ ಮಾಸ ಸಂದರ್ಭದಲ್ಲಿ ಸತತ 1 ವಾರ ಪ್ರತಿದಿನ ಹಾಡಿದ. ಅದು ಬಹಳ ಜನಪ್ರಿಯವಾಯಿತು. ಅದು ಕೂಡ ಪೂಜ್ಯರಿಗೆ ನನ್ನ ಮೇಲೆ ವಿಶೇಷ ಅಭಿಪ್ರಾಯ ಉಂಟು ಮಾಡೋದಕ್ಕೆ ಕಾರಣ ಆಯಿತು. ಹೀಗಾಗಿ ಒಂದರ್ಥದಲ್ಲಿ ನಾನು ಶ್ರೀಮಠದ ಮಗನಾಗಿ ಬೆಳೆದೆ. ಶ್ರೀಮಠ ನನ್ನನ್ನು ಅದ್ಭುತವಾಗಿ ಬೆಳೆಸಿತು. ಅವರ ಆಶೀರ್ವಾದ, ಅವರ ಪರುಷ ಹಸ್ತ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಕಾರಣ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, 1981-82 ಕಾಲಘಟ್ಟ ಅದು. ಇಳಕಲ್ನಲ್ಲಿ ತಾವೆಲ್ಲ ಸಮಾನ ಮನಸ್ಕ ಸ್ನೇಹಿತರು ಸೇರ್ಕೊಂಡು ರಂಗಾಸಕ್ತಿಗೆ ಒಂದು ವೇದಿಕೆ ಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಸ್ನೇಹರಂಗ ಸ್ಥಾಪನೆ ಮಾಡಿದ್ರಿ. ಆ ಸ್ನೇಹರಂಗ ಇವತ್ತು 4 ದಶಕಗಳ ತರುವಾಯ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇತ್ತೀಚೆಗೆ 2023ನೇ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ತನ್ನ ಮುಡಿಗೇರಿಸಿಕೊಂಡಿತು. ಆ ಸ್ನೇಹರಂಗ ಹುಟ್ಟುಕೊಂಡಿದ್ದ ಹಾಗೆ, ಮತ್ತೆ ಆ ಸ್ನೇಹರಂಗದ ಸಂಸ್ಥಾಪಕ ಅಧ್ಯಕ್ಷರಾಗಿ ತಾವು ಕೆಲಸ ಮಾಡಿದ್ರಿ. ಆ ಅನುಭವಗಳು ಹೇಗಿತ್ತು ಸರ್? ಹೇಳಿದಲ್ಲ, ಈ ಕಡೆ ಕರ್ನಾಟಕ ಎಜುಕೇಶನ್ ಸೊಸೈಟಿ, ಈ ಕಡೆ ACO ಕಲೆ ಮತ್ತು ಸಂಸ್ಥೆ, ಈ ಕಡೆ ಶ್ರೀಮಠ. ನಾವು ಇನ್ನೂ ಹುಡುಗರು, ಪಡ್ಡೆ ಹುಡುಗರು, ಗಳಿಕೆ ಇಲ್ಲ, ದುಡ್ಡಿಲ್ಲ, ಹಣಕಾಸು ಇಲ್ಲ, ಮನೆಯಾಗ ಊಟ ಮಾಡೋದೈತೆ, ಹೊರಗೆ ತಿರುಗಾಡೋದೈತೆ. ತಿರುಗಾಡೋದಕ್ಕಿಂತ ಇಂದ ಚಟುವಟಿಕೆಗಳನ್ನ ಮಾಡ್ಕೊತ ಅಡ್ಡಾಡ್ತಿದ್ವಿ. ಅವತ್ತಿನ ಕಾಲ ನಮ್ಮ ಜವಾರಿ ಭಾಷೆದಾಗ ಹೇಳ್ತಿದ್ವಿ, ಕೆತ್ತೆ ಬಜ್ಜಿ ಕಾರ್ಬಾರ ಮಾಡ್ಕೊತ ಅಡ್ಡಾಡೋದಂತ. ಹಿಂಗೆ ಸಾಗಿದಂತಹ ಸಂಗತಿಯೊಳಗೆ ಹೇಳಿದಾಗ ಯುವಜನ ಸಾಹಿತ್ಯ ಅಧ್ಯಯನ ವೇದಿಕೆಗೆ ನಾನು ಗೆಳೆಯರೊಂದಿಗೆ ಪುಸ್ತಕಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಮಾಡಕ್ಕೆ ಹೋಗ್ತಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆಗಿದ್ದೆ. ಆ ಅಧ್ಯಕ್ಷ ಆದಾಗ ಹಂಪನ ಅವರು ರಾಜ್ಯಾಧ್ಯಕ್ಷರು. ಕರ್ನಾಟಕ ರಾಜ್ಯ ಉದಯ ಆಗಿ 25 ವರ್ಷಗಳಾಗಿತ್ತು. 25 ವರ್ಷಗಳ ಸಂಭ್ರಮ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ವೈವಿಧ್ಯಪೂರ್ಣವಾದ ಸ್ಪರ್ಧೆಗಳ ಸಾಹಿತ್ಯ ಪರಿಷತ್ ಅವತ್ತಿನ ಕಾಲದಲ್ಲಿ ಆಯೋಜನೆ ಮಾಡಿತ್ತು. ಅವತ್ತಿನ ಕಾಲದಲ್ಲಿ ಇಳಕಲ್ನ ಒಂದು ನಾಟಕ ಒಯ್ಯಬೇಕು ಅಂತ ನಾನು ಉಮೇದು. ಯಾಕಂದ್ರೆ ಅಡ್ಡಾಡ್ ನೋಡಿ ಬಂದಿದ್ವಾ, ನಾಟಕಗಳು ಗೊತ್ತಿತ್ತ, ಪುಸ್ತಕ ಮಾಡಕ್ಕೆ ಹೋಗಿದ್ವಿ, ನಾಟಕ ನೋಡ್ತಿದ್ವಿ, ಹೀಗೆ ಅವರೆಲ್ಲ ಪರಿಚಯ ಆಗಿರ್ತಿದ್ರು, ಯಾಕೆ ಒಯ್ಯಬಾರದು ಅಂತ ಬಂತು. ಅವಾಗ ಒಂದ್ಸಲ ನಾನು ಬೆಂಗಳೂರಿಗೆ ಹೋದಾಗ, ಆಗಾಗಲೇ ಅವತ್ತು ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಯ ಪ್ರೇರಣಾ ಶಕ್ತಿ ನಿರ್ಮಾಪಕ ಅಂದ್ರೂ ಅಡ್ಡಿ ಇಲ್ಲ, ಇಡೀ ರಂಗಭೂಮಿಯನ್ನು ಕಟ್ಟಿ ಬೆಳೆಸೋ ಕಾರಣ ಆಗಿರ್ತಕ್ಕಂಥ ದಿವಂಗತ R ನಾಗೇಶ್ ಅಂತ. ಅವ್ರ ಜೊತೆಗೆ ಇವತ್ತು ನಮ್ಮ ನಡುವಿಲ್ಲ ಶ್ರೀಮತಿ ಮಾಲತಿ ಸರೋಜಾ ಅಂತ ಒಬ್ಬ ಒಳ್ಳೆ ಸಂಘಟಕಿ, ಕಲಾವಿದೆ, ನಿರ್ದೇಶಕಿ. ಅವರು ಸೂತ್ರಧಾರ ಅನ್ನುವಂಥ ಒಂದು ಹೊಸ ತಂಡ ಕಟ್ಟಿದ್ರು. ಅದರ ನಾಟಕಗಳು ಅದ್ಭುತವಾಗಿ ಆಗ್ತಾ ಇದ್ವು. ಯಾಕೆ ನಾವು ಒಂದು ನಾಟಕ ಮಾಡಬಾರ್ದು ಈ ಸ್ಪರ್ಧೆ ಹಿನ್ನೆಲೆ ಒಳಗ ಅಂತೇಳಿ ಹೇಳ್ಕೊಂಡು ಸಾಹಿತ್ಯ ಪರಿಷತ್ತಿನ ಪರವಾಗಿ ಇಳಕಲ್ನಲ್ಲಿ ಒಂದು ತಂಡ ಆರಂಭ ಮಾಡೋಣ ಅಂದ್ವಿ. ನಾಟಕ ಇಲ್ಲೆಲ್ಲ ಕಡ್ಲಿಮಡಿ ಕಾಶಿವೆ ಹೆಸರುವಾಸಿಯಾಗಿತ್ತು. ಉತ್ತರ ಕರ್ನಾಟಕದ ಜಾನಪದ ಆಡು ಭಾಷೆ ಈ ನಾಟಕ ಬರೆದರ ಪ್ರಚಾರ ಮಾಡಿದ್ರ ಬೇಗ ಹೆಸರು ಮಾಡಬಹುದು. ನಾವು ಯಾರ ಕಡೆ ಬರೆಸ್ಬೇಕು? ಅವತ್ತು ನಮಗೆ ಕಾಲೇಜಲ್ಲಿ PUCಯಲ್ಲಿ ನಮಗೆ ಕನ್ನಡ ಹೇಳ್ತಿರ್ತಕ್ಕಂಥ ಪ್ರೊಫೆಸರ್ K. ಬನ್ನಟ್ಟಿ ಅವ್ರು ಇಂಗ್ಲೀಷ್ ಅಧ್ಯಾಪಕರು, ಕನ್ನಡ ಹೇಳ್ತಿದ್ರು. ಅವ್ರಿಗೆ ಹೋಗಿ ಕೇಳೋಣ ಅಂದ್ವಿ. 4 ಜನ ಕೂಡಿದ್ವಿ, ಹೋಗಿ ಕೇಳಿದ್ವಿ. ನನ್ನ ಜೊತೆಗೆ ಈಶ್ವರ್ ಕರಡಿ ಅಂತ ಡಿಗ್ರಿ ಮುಗಿಸಿದಂತಹ ಬಹಳ ಆಸಕ್ತಿ. ಹೋಗಿ ಕೇಳಿದ್ವಿ, ಕಲ್ಲಿಮಡಿ ಕಾಶಿಬಾಯಿ ನಾಟಕ ಬರ್ಕೊಡ್ಬೇಕಲ್ಲ ಸರ್, ಯಾಕಂದ್ರೆ ಅವ್ರು ನಮಗೆ ಕಾವ್ಯದ ರಚನೆಯಲ್ಲಿ, ಪುಸ್ತಕ, ಆಮೇಲೆ ಭಾಷಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ರು. ಜೊತೆಗೆ ಶಂಭು ಬಳಿಗಾರ್ ಅವರು ಇದ್ರು, ಕನ್ನಡ ಅಧ್ಯಾಪಕರಾಗಿ ಅವರು ಹೇಳ್ತಾ ಇದ್ರು. ಏನೋ ಬರೆದು ಕೊಡ್ತೀನಿ ನಾವಂದ್ರು. ಅವ್ರು ನಾಟಕ ಬರೆಯೋಕೆ ಆರಂಭ ಮಾಡಿದ್ರು. ಒಂದೊಂದು ಸೀನ್ ಬರ್ದಂಗ ನಾ ಆ ಸೀನ್ ತಕ್ಕಂಗೆ ಎಷ್ಟೆಷ್ಟು ಮಂದಿ ಬೇಕು ಅವ್ರನ್ನೆಲ್ಲ ಗೆಳೆಯರು ಕೂಡಿಸ್ಕೊಂಡು ಈಶ್ವರ್ ಕರಡಿ ಅವ್ರ ಮನೆ ಒಳಗೆ ನಾವು ನಾಟಕದ ಪ್ರಾಕ್ಟೀಸ್ ಆರಂಭ ಮಾಡಿದ್ವಿ. ಅಲ್ಲಿ ಹಾಡು ಬಂದು
ಹಾಡುಗಳಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶಂಭು ಬಳಿಗಾರ್ ಗುರುಗಳನ್ನ ಕೇಳಿದ್ವಿ, ಬಂದು ಹಾಡಿದ್ರು ಅವರು. ಹೀಗೆ ಕಡ್ಲಿಮಟ್ಟಿ ಕಾಶಿಬಾಯಿ ಮೂಲಕ ಒಂದು ನಾಟಕದ ರಂಗತಂಡ ಸಿದ್ಧ ಆಯಿತು. ಇದಕ್ಕೇನು ಹೆಸರಿಡಬೇಕು ಅಂದಾಗ ಎಲ್ಲರೂ ಗೆಳೆಯರ ಕೂಡಿ ಗೆಳೆಯರ ಮಾಡಕತ್ತೀವಿ, ಇದಕ್ಕೊಂದು ಸ್ನೇಹರಂಗ ಅಂತ ಹೇಳೋಣ ಅನ್ಕೊಂಡು ಸ್ನೇಹರಂಗ ಅನ್ನೊಂದು ಹೆಸರಿಟ್ವಿ. ಆದ್ರೆ ಬಹಳ ಜನ ಅನ್ಕೊಳ್ಳೋದೇನು ಅಂದ್ರೆ ಎಲ್ಲರೂ ಒಮ್ಮೆಲೆ ಕೂಡ್ಯಾರ, ಒಮ್ಮೆಲೆ ಮಾಡ್ರ, ಎಲ್ಲರೂ ಕೂಡ ಸ್ನೇಹರಂಗ ಅನ್ಕೊಳ್ತಾರೆ. ಅದಕ್ಕೆ ಪ್ರೇರಣೆ ಸಾಹಿತ್ಯ ಪರಿಷತ್ತು, ಅದರ ತಾಲೂಕಾ ಸ್ಪರ್ಧೆ, ಅದನ್ನ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನ ಕಾರಣಕ್ಕೆ ಗೆಳೆಯರನ್ನೆಲ್ಲ ಕೂಡಿಸಿರ್ತಕ್ಕಂಥ ನಂದು ಒಂದು ಸಾಹಸನ. ಯಾಕಂದ್ರೆ ಯಾರ ಹತ್ರ ದುಡ್ಡಿಲ್ಲ, ಎಲ್ಲರೂ ದುಡ್ಡಿರ್ಲಾರ್ದವ್ರೆ, ಯಾರು ನಾಟಕ ಆಗ್ಬೇಕು. ಮಾಡಿದ್ವಿ. ಹೆಂಗ್ ಮಾಡಿದೆವು? ಚಿತ್ರ ನಡೆಸ್ಕೊಟ್ಟವ ನಟರಾಜ ಇಲ್ಲಿದಾನಲ್ಲ, ನಾವು ನಡೆಸ್ಕೊಟ್ಟ, ಹೆಂಗ್ ನಡೆಸ್ಕೊಟ್ಟ ನಾವು ಗೊತ್ತಿಲ್ಲ. ಟಿಕೆಟ್ಗಳನ್ನ ಇಟ್ವಿ, ಟಿಕೆಟ್ ಮಾರಾಟಕ್ಕೆ ಮಾಡಿಕೊಡ್ರಿ ಅಂತ ಬೆನ್ನ ಹತ್ತಿದ್ವಿ. ಅವತ್ತು ನಮ್ಗೆ ಬಹಳ ದೊಡ್ಡ ಶಕ್ತಿ ಅಂದ್ರೆ ನೀವು ಆಶ್ಚರ್ಯ ಹೇಳ್ತೀನಿ. ಇವತ್ತು TCH ಕಾಲೇಜು, ಗೌರ್ಮೆಂಟ್ TCH ಕಾಲೇಜು, 100 ಜನ ಸ್ಟೂಡೆಂಟ್ಸ್ ಅವರು ಹೋಗಿ ಗಂಟು ಬಂದ್ಬಿಡ್ತಿದ್ವಿ ಸರ್ಗಳಿಗೆ. ಭಾಳ ಚಂದ ನಾಟಕ ಐತ್ರಿ. ₹2 ಟಿಕೆಟು, ₹100 ಟಿಕೆಟು, ₹3 ಟಿಕೆಟು. ನಿಮ್ಮ ಹುಡುಗರು ಕರ್ಕೊಂಡ್ಬರ್ಬೇಕು, ನಿಮ್ಮ ಸಲುವಾಗಿ ನಾವು ಲಘುನ ಮಾಡ್ತೀವಿ. ಹೆಡ್ ಮಾಸ್ಟರ್ಗೆ ಹೇಳ್ರಿ, ಇದು ಪ್ರಿನ್ಸಿಪಾಲ್ ಚಲೋ ನಾಟಕ. ಅವ್ರಿಗೇನೋ ನಮ್ಮ ಬಗ್ಗೆ ಒಂದು ವಿಶ್ವಾಸ. ಆ ಹುಡುಗರು ಕರ್ಕೊಂಡ್ಬರ್ತಿದ್ರು ಅವರು. ಅದು ನಮ್ಗೆ ದೊಡ್ಡ ಶಕ್ತಿ ಇಲ್ಲಿ ಕಲ್ಯಾಗ TCH ಕಾಲೇಜ್. ಆಮೇಲೆ ನಮ್ಮ ಪ್ರೊಫೆಸರ್ಗಳು ಹುನಗುಂದಲ್ಲಿ ಒಂದಿಷ್ಟು ಜನ ಬಹಳ ಸಹಕಾರ ಕೊಟ್ಟರು. ಪ್ರೊಫೆಸರ್ ಕಟವಂಕರ್ ಅವರು, ಮಲ್ಲಿಕಾರ್ಜುನ್ ಹಿರೇಮಠ ಅವರು, NH ಹಿರೇಮಠ ಅವರು, ಪ್ರೊಫೆಸರ್ BM ಆಗಿ ಸಾಹಿತ್ಯಿಕವಾಗಿ ನನ್ನನ್ನು ಇನ್ನೊಂದು ಅರ್ಥದಲ್ಲಿ ಹೆಚ್ಚು ಬಳಸೋದಕ್ಕೂ ಕಾರಣ ಹುನಗುಂದ ಪ್ರೊಫೆಸರ್ BM ಆಗಿ ಅವರು. ಆ ಹುನಗುಂದದವ್ರ ಸಪೋರ್ಟ್ ಇಲ್ಕಲ್ ಸ್ನೇಹರಂಗ ಬೆಳೆಯೋಕೆ ಬಹಳ ಕಾರಣ ಇದೆ. ಜೊತೆಗೆ ಆವತ್ತು ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡೋಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಬನ್ನಟ್ಟಿ ಅವರು, ನಮ್ಮ ಗುರುಗಳು ಅಂತ ನಾವು ಅವ್ರಿಗೆಲ್ಲರೂ ಕೂಡಿ ಬೇಡ ಬಂದ್ಬಿಡ್ತಿದ್ವಿ. ಅವ್ರು ಟಿಕೆಟ್ ಮಾರ್ಬೇಕಲ್ರಿ ಅದಕ್ಕೆ ನಾನು ಹೇಳ್ತೇನೆ ಹೋಗುವಂತ ನಾವು ಹುಡುಗರು ಇನ್ನು ಹೇಳ್ತಿದ್ವಿ. ಹೀಗಾಗಿ ನಾವೆಲ್ಲ ಹುಡುಗ ಪಟ್ಟಿ ಒಳಗನ ಇವರು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಬನ್ನಟ್ಟಿಯವರು ಕೂಡ ದೊಡ್ಡ ಮನಸ್ಸು ಮಾಡಿಕೊಂಡು ಸ್ನೇಹರಂಗದಾಗ ಒಬ್ಬರಾಗಿ ಅವರು ಬಂದರು. ಆಮೇಲೆ ಶಂಭು ಬಳಿಗಾರ್ ಸರ್ ಬಂದರು. ಕೆಲವು ಕಾರಣಗಳಿಗಾಗಿ ಯಾಕೋ ಅವ್ರಿಗೆ ಬ್ಯಾಡ್ ಅನಿಸ್ತು, ಹೊರಗೆ ಹೋದ್ರು. ಆಮೇಲೆ ಮುಂದೆ ಅದು ಬರ್ತೀನಿ, ಬೇರೆ ಬೇರೆ ಕಡೆ ಇನ್ನಿತರ ಡಾಕ್ಟರ್ HM ಕೈಲಾಸಲಿಂಗ ಗುರುಗಳು ಬಂದರು, ಪ್ರೊಫೆಸರ್ ಜುಮ್ನಾಸ್ ಅವರು ಬಂದರು, ಬೇರೆ ಬೇರೆಯವರೆಲ್ಲ ಬಂದರು. ಮತ್ತು ಇನ್ನಿತರ ಹುಡುಗರನ್ನ ಸಮಾನ ಆಸಕ್ತರು ಯಾರಿದ್ದಾರೆ, ನಮ್ಗೆ ಯಾರು ಸಹಾಯ ಮಾಡ್ತಾರೆ, ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ರೊಕ್ಕದಿಂದಲ್ಲ, ನಿಂತೆ ಹೆಗಲ ಮೇಲೆ ಹೊತ್ಕೊಂಡು 24 ತಾಸು ನಂದು ಒಂದು ಕೆಲಸ ಮಾಡೋ ಜನ ಬೇಕು ನಮಗೆ. ಆ ರೀತಿ ಜನ ಕೂಡಿ ಸ್ನೇಹರಂಗ ಕಡ್ಲಿಮಟ್ಟಿ ಕಾಶಿಬಾಯಿ ನಾಟಕದ ಮೂಲಕ ಉಚ್ಛ್ರಾಯಮಾನ ಆಯಿತು ಅಥವಾ ಸ್ಥಾಪನೆ ಆಯಿತು, ಬೆಳಕಿಗೆ ಬಂತು. ತಾಲೂಕಾ ಮಟ್ಟದಲ್ಲಿ 1ನೇ ಬಹುಮಾನ ಬಂತು, ಜಿಲ್ಲಾ ಮಟ್ಟದಲ್ಲಿ 1ನೇ ಬಹುಮಾನ ಬಂತು. ಜಿಲ್ಲಾ ಮಟ್ಟದಲ್ಲಿ ಬೆಳೆಯೋಕೆ ಕಾರಣ ಅಲ್ಲಿ ಮೊದಲೇ ಬಹುಮಾನ ಬಂದಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಲ್ಲ, ಅದಕ್ಕಲ್ಲೆಲ್ಲ ಮಾರ್ಗದರ್ಶನ ಪ್ರೇರಣೆ ಅವತ್ತಿನಲ್ಲಿ ಕಲಾ ಮಾಧ್ಯಮದ ಗೆಳೆಯರು ಬಹಳ ಸ್ಕೋಪ್ ಕೊಟ್ಟರು. ಶಿವಾನಂದ ಇಂಗ್ಲೇಶ್ವರು ಬಹಳ ಹೆಲ್ಪ್ ಮಾಡಿದ್ರು ಸ್ನೇಹರಂಗದ ಬೆಳವಣಿಗೆಗೆ. ಆಮೇಲೆ ತಾವರಿಗೆರೆಯವರು, ಶ್ರೀನಿವಾಸ ತಾವರಿಗೆರೆ ಅಂತ ಹೇಳಿದ್ರು ಅವರು, ಅವ್ರ ಮಗ ಶಶಿ ತಾವರಿಗೆರೆ. ಆಮೇಲೆ ಇವತ್ತು ಅಕಾಡೆಮಿ ಸದಸ್ಯನಾಗಿ ಬೇರೆ ಬೇರೆ ಕಾರಣಕ್ಕಿರ್ತಕ್ಕಂಥ ವಿನೋದ್ ಅಂಬೇಕರು. ಆಮೇಲೆ ಹೀಗೆಲ್ಲ ಬಹಳ ಜನ ಕಾರಣ ಆದ್ರು. ಈಗ ಈ ಸ್ನೇಹರಂಗ ಒಂದು ಬೆಳವಣಿಗೆ ಹಂತವನ್ನ ಆರಂಭ ಮಾಡಿತು ಸರ್. ಅದರ ನಡುವೆ 1984 ಸ್ನೇಹರಂಗದ ಮಟ್ಟಿಗೆ ಮತ್ತು ವಿಶೇಷವಾಗಿ ತಮ್ಮ ಪ್ರವೃತ್ತಿಯ ಮಟ್ಟಿಗೆ ಹೇಳೋದಾದ್ರೆ, ತಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಜೋಕುಮಾರ ಸ್ವಾಮಿ ನಾಟಕವನ್ನ ನಿರ್ದೇಶನ ಮಾಡಿದ್ರಿ. ನಿಮ್ಮದೇ ತಂಡವನ್ನು ಕಟ್ಕೊಂಡು ರಾಜ್ಯಾದ್ಯಂತ ಸಂಚರಿಸಿದ್ರಿ. ಜೊತೆಗೆ ಹೆಮ್ಮೆಯಿಂದ ಹೇಳ್ಕೋಬೇಕು, ದೂರದ ಶ್ರೀನಗರ, ಚಂಡೀಗಢ, ದೆಹಲಿ, ಜತ್, ಸೊಲ್ಲಾಪುರ್ ಹೀಗೆ ದೇಶಾದ್ಯಂತ ಸಂಚರಿಸಿದ್ರಿ. ಆ ನಾಟಕ 50ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಾಣ್ತು. ಅದ್ರ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಸರ್, ಜೋಕುಮಾರ ಸ್ವಾಮಿ ನಾಟಕ ನಿರ್ದೇಶನದ ಬಗ್ಗೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆವಾಗಲೇ ಹುಟ್ಟಿತ್ತು ಅಂತ ಹೇಳಿದ್ವಿ. ಆವಾಗ ಸಂಸ್ಕೃತಿ ಇಲಾಖೆಯಲ್ಲಿ ಮೊದಲು ನನ ಕಠಾವಿ ಅವರು ಅಂತ ನಿರ್ದೇಶಕರು ರಾಜ್ಯ. ಆಮೇಲೆ ಜಯತೀತ್ ರಾಜ್ ಪುರೋಹಿತರು ಬಂದರು. ಮೂರನೇದಾಗಿ ನಮ್ಮ ಜಿಲ್ಲೆಯವರಾದ IPS ಅಧಿಕಾರಿ ವಿಜಯ್ ಸಾಸ್ನೂರ್ ಬಂದರು. ವಿಜಯ್ ಸಾಸ್ನೂರು ಬಂದಾಗ ಬಾಗಲಕೋಟೆ ಜಿಲ್ಲೆಗೆ, ನಮ್ಮ ಸ್ನೇಹರಂಗಕ್ಕೆ, ಇನ್ನಿತರ ಬೇರೆ ಬೇರೆಗೆ ಬಹಳ ಅವಕಾಶ ಕೊಟ್ಟರು ಅವರು, ನಮ್ಮ ಭಾಗದ್ದು ಬೆಳೀಲಿ ಅಂತ. ಇವ್ರು ಮೂರೂ ಉತ್ತರ ಕನ್ನಡದವರೇ, ಅವರಿಬ್ಬರು ಕಲ್ಯಾಣ ಕರ್ನಾಟಕದವರು, ಇವರು ಕಿತ್ತೂರು ಕರ್ನಾಟಕ, ಉತ್ತರ ಕನ್ನಡದವರು. ಅವತ್ತಿನ ಕಾಲದಲ್ಲಿ ಬೆಂಗಳೂರಿನಿಂದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಪ್ರತಿ ಜಿಲ್ಲೆಗಳಿಗೂ ನಾಟಕ ಬರ್ತಿದ್ದು. ವಾರ್ತಾ ಮತ್ತು ಪ್ರಚಾರ ಇಲಾಖೆ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಇಲಕಲ್ಲ ಅಂದ್ರೆ ಸಾಕು, ಅವರೆಲ್ಲ ಮಾಡ್ತಾರೆ, ಕಳಿಸಿಬಿಡ್ರಿ ಅನ್ನೋ. ಅವರು ಕೇಳ್ತಾನೆ ಇಲ್ಲ, ಸೀದಾ ನಾಟಕ, ನಾಳೆ ನಾಟಕ ಅಂತ ಇವತ್ತು ಬಂದ್ಬಿಡೋರು. ನಾವು ಟಮ್ ತಗೊಂಡು ಊರಾಗೆಲ್ಲ ಪ್ರಚಾರ ಮಾಡಿ ಫ್ರೀ ನಾಟಕ ಮಾಡಿಬಿಡ್ತಿದ್ವಿ. ಹಾಗೆ ಅವಾಗ ಇನ್ನೊಂದು ಸ್ಕೀಮ್ ಚಾಲು ಮಾಡಿದ್ರು ಅವರು, ಸಂಸ್ಕೃತಿ ಸುದಿನ ಅಂತ. ಬೆಂಗಳೂರಿನ ಫೇಮಸ್ ನಾಟಕಗಳಿಗೆ ಅವರು ತಂಡಗಳಿಗೆ ದುಡ್ಡು ಕೊಟ್ಟು ಆ ನಾಟಕಗಳೆಲ್ಲ ಈ ಕಡೆ ಆಡ್ಬೇಕು ಅವರು.
ಹಾಂಗ ದೊಡ್ಡ ದೊಡ್ಡ ನಾಟಕಗಳು ಜನಪ್ರಿಯತೆ ಇಟ್ಕೊಂಡೇನು ಬರಕ್ಕೆ ಆರಂಭ ಅದು. ಆ ನಾಟಕಗಳು ನೋಡಿದ್ರೆ ಇಲ್ಕಲ್ ಜನಕ್ಕೆ ಈ ಹವ್ಯಾಸಿ ನಾಟಕಗಳ ರುಚಿ ತಗೋತು. ಜೊತೆಗೆ ನಾವು ಸ್ನೇಹರಂಗದವ್ರು ಏನ್ ಮಾಡ್ಬಿಟ್ಟಿವಿ, ಕಲಬುರಗಿಯಲ್ಲಿ ಗಿರೆಡ್ಡಿ ಗೋವಿಂದರಾಜರು ಒಂದು ತಂಡ ಇತ್ತು, ಕಲಾ ಮಾಧ್ಯಮ ಅಂತ, ರಂಗ ಮಾಧ್ಯಮ ಅಂತ. ಅವ್ರ ನಾಟಕಗಳನ್ನ ಕರೆಸಿದ್ವಿ. ಹುಬ್ಬಳ್ಳಿ ಒಳಗ GH ರಾಘವೇಂದ್ರ ಅಂಡ್ ಗೋಪಾಲ್ ವಾಜಪೇಯಿ ಅವ್ರ ಅಭಿನಯ ಭಾರತಿ ಅಂತ ಈಗೂ ಇದೆ, ಅವ್ರ ನಾಟಕ ಕರೆಸಿದ್ವಿ. ನಾನು ಆಗಲೇ ಒಂದು ಮೊದಲೇ ಪುಸ್ತಕ ಅವ್ರ ನಾಟಕ ಪ್ರಕಟ ಮಾಡಿದೆ ಅನ್ನೆಲ್ಲ, ಹುಲಿಶೇಖರ ಅವ್ರದೊಂದು ಅಂಬಿಕಾ ನಗರದಲ್ಲಿ ಇತ್ತು. ಹೊಸಪೇಟೆಯಲ್ಲಿ ಕನ್ನಡ ಸಂಘ ಇತ್ತು. ಅಂದ್ರೆ ಕೊಡ್ಕೊಳ್ಳುವಿಕೆ ಕ್ರಿಯೆ. ಅವ್ರ ನಾಟಕ ನಾವು ಕರೆಸಿದ್ವಿ, ನಮ್ಮ ನಾಟಕ ಅವ್ರನ್ನು ಈ ಒಂದು ಕೊಡುಕು. ಆಮೇಲೆ ಅಷ್ಟರಲ್ಲಾಗಲೇ ಬಾಗಲಕೋಟೆಯಲ್ಲಿ ದೊಡ್ಡಪ್ಪ, ನಮ್ಮ ಕಡ್ಲಿಮಟ್ಟಿ ಕಾಶಿಬಾಯಿ ಆದಾಗ ದೊಡ್ಡ ಹವಾ ಆಗಿಬಿಟ್ಟಿತ್ತು ದೊಡ್ಡಪ್ಪ ನಾಟಕ. ಹಿರಿಯರು ಹಿಂದಿನ ಅಧ್ಯಾಪಕರನ್ನು ಕೇಳಿದ್ರೆ ಹೇಳ್ತಾರೆ, ದೊಡ್ಡಪ್ಪ ಎಷ್ಟು ಅದ್ಭುತ ಜನಪ್ರಿಯತೆಯನ್ನು ಗಳಿಸಿತ್ತು ಅಂದ್ರೆ ಅದೊಂದು ಜನಪದ ಹಾಡುಗಳ ನಾಟಕ. ಗೋಪಾಲ್ ವಾಜಪೇಯಿ ಬರ್ತಿದ್ರು. ಅವೆಲ್ಲವೂ ನಾಟಕಗಳ ಪ್ರಭಾವ ಇಲ್ಕಲ್ಲ ಜನರ ಮೇಲೆ ಇತ್ತು. ಹೆಸರು ಕೇಳ್ತಿದ್ರು, ತರಿಸ್ರಿ ಸರ್ ಅಂತಿದ್ರು ನಮಗ. ಯಾಕಂದ್ರೆ ನಮ್ಗೆ ಅವ್ರ ಗ್ಯಾರಂಟಿ ಇತ್ತು, ಸರ್ ತರಿಸಿದ್ರು ಅಂತ. ಇದೆಲ್ಲ ಬೆಳೆದ ಕಾರಣ ಏನು ಅಂದ್ರೆ ಮಲ್ ಥಿಯೇಟರ್. ಅವತ್ತು ಯಮನಪ್ಪ ಮೆದಿಕೇರಿ ಮಾಲೀಕರ ಬನಶಂಕರಿ ರಂಗಮಂದಿರ ಅನ್ನುವಂಥದ್ದು ಇತ್ತು. ಇಲ್ಕಲ್ಲು ಯಾಕೆ ವೃತ್ತಿ ರಂಗಭೂಮಿಯ ತವರು ಮನೆ ಅನಿಸ್ಕೊಳ್ತು ಅಂದ್ರೆ ನಾವು ಬರೀ ಹವ್ಯಾಸಿ ಬಗ್ಗೆ ಮಾತಾಡಕತ್ತಿದ್ವಿ. ಈಗ ಇಲ್ಕಲ್ ವೃತ್ತಿ ರಂಗಭೂಮಿಯ ತವರು ಮನೆ ಅನಿಸ್ಕೊಳ್ಳೋ ಕಾರಣ ನಾಟಕ ರಂಗಮಂದಿರ. ಆ ನಾಟಕ ರಂಗಮಂದಿರ ಐತೆ ಅಂತ ಅನ್ಕೊಂಡು ಮಳೆಗಾಲದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲು ಸೋರದೇ ಇರುವ ರಂಗಮಂದಿರ. ಆಮೇಲೆ ಮಳೆಗಾಲದಲ್ಲೂ ನೋಡಕ್ ಬರ್ಬೇಕು. ಯಾಕೆ ಇಲ್ಕಲ್ ಫೇಮಸ್ ಆಯ್ತು ನಾಟಕಗಳಿಗೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಸಿನಿಮಾ ಅನ್ನುವಂಥ ಒಂದು ಮನರಂಜನೆ ಬಿಟ್ಟರೆ ಬೇರೆ ಇದ್ದಿಲ್ಲ. ಸಿನಿಮಾಗಳು ಎಷ್ಟೊತ್ತಿಗೆ ಬಂದಾಗ್ಬಿಡು, ಬಹಳ 9ಕ್ಕೆ ಬಂದಾಗ್ಬಿಡು. ಇಲ್ಕಲ್ ವೃತ್ತಿಯಿಂದ ನೇಕಾರಿಕೆ ಇಲ್ಲಿ ಮೇನ್. ನೇಕಾರಿಕೆ ಒಳಗೆ ನೇಯೋ ಮನುಷ್ಯ ಕೆಲಸ ಮಾಡ 6-8 ತನ ನೇಯ್ತಾನೆ. ಬಹಳ ನೈದಿದ್ದು ಬಹಳ ಬೇಜಾರಾದ 6-8 ಊಟ ಮಾಡಿ ಮಕ್ಕೊಂಡ್ಬಿಡ್ತಾನೆ. ಇಲ್ಲ ನಾವು ನಾಟಕ ನೋಡ್ಬೇಕು, ಮನರಂಜನೆ ಬೇಕು ಅಂದ್ರೆ 9ಕ್ಕೆ ನಾಟಕಕ್ಕೆ ಬರ್ಬೇಕು. ಅವ ಊಟ ಮಾಡಿ ಕುಟುಂಬ ಸಮೇತ ಬರ್ಬೇಕು. ಅವಾಗಿರೋ ಮನರಂಜನೆ ಅದು ಒಂದೇ. ಹೀಗಾಗಿ ಇಲಕಲ್ನಲ್ಲಿ ಎಲ್ಲ ನೇಕಾರರು ಮನರಂಜನೆಗಾಗಿ ನಾಟಕಗಳನ್ನ ಇಷ್ಟಪಡುವ ಕಾರಣಕ್ಕಾಗಿ, ಎರಡನೇದಾಗಿ ಮೊಟ್ಟ ಮೊದಲಿಗೆ ಈ ನೇಕಾರಿಕೆ ವೃತ್ತಿಯನ್ನ ಕೇವಲ ನೇಕಾರರು ಮಾತ್ರ ಇದ್ದಿಲ್ಲ, ಎಲ್ಲ ಜನಾಂಗದವರು ನೇಕಾರಿಕೆ ವೃತ್ತಿ ಒಳಗಿದ್ರು. ಮುಸ್ಲಿಮರಾದಿಯಾಗಿ, ನಿಮ್ಮಂದಿ ಏನು ಪಟೇಗಾರರಾದಿ ಇಲ್ಲ, ನಿಮ್ಮಲ್ಲಿ ಅದಾರೆ ಪಟೇಗಾರರಾದಿಯಾಗಿ, ನಮ್ಮ ಲಿಂಗಾಯತರು ಇದ್ದಾರೆ, ಇದರಲ್ಲಿ ಕುಂಬಾರಿದ್ದಾರೆ. ಈ ಎಲ್ಲಾ ಮಂದಿನೂ ಅಂದ್ರೆ ವೃತ್ತಿ ಅದು. ಸೀರೆ ನೇಯೋದು ಒಂದು ವೃತ್ತಿ. ಸೀರೆ ನೇಯ್ದುಕೊಳ್ಳಿ ಮನರಂಜನೆ ಹೋಗೊಂದು ನಾಟಕ. ಹೀಗಾಗಿ ಇಲ್ಲಿ ನಾಟಕಗಳಿಗೆ ಜನ ತುಂಬಾ ಅಲ್ಲಿ ಬೀಳ್ತಿದ್ರು. ನಾವು ಹೇಳ್ತೀವಿ ಏನಂದ್ರೆ ಸಿನಿಮಾ ದೊಡ್ಡದು ತೋರಿಸುತ್ತೆ ಇವತ್ತಿನ ಕಾಲದಾಗ, ಟಿವಿ ಸಣ್ಣದು ತೋರಿಸುತ್ತೆ. ಇದ್ದಂಗ ತೋರಿಸೋದು ಯಾವ್ದು ನಾಟಕ, ಏಟರಿ ಆಟ. ಅದಕ್ಕೆ ಇವರೆಲ್ಲ ನಾಟಕ ನೋಡಕ್ ಹೋಗ್ತಿದ್ರು. ಬೇರೆ ಬೇರೆ ಊರಿನವರು ಬರ್ತಿದ್ರು. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಊರು ಬೇರೆ ಬೇರೆ ಉದ್ಯೋಗಗಳಿತ್ತು. ಹಿಂಗಾಗಿ ಹೆಚ್ಚು ನಾಟಕಗಳು ನೋಡಕ್ ಹೋಗ್ತಿತ್ತು. ಹಿಂಗಾಗಿ ನಾಟಕಗಳ ತವರು ಮನೆ ಅನಿಸ್ಕೊಳ್ಳಿಲ್ಲ. ಎಲ್ಲಿ ನೇಕಾರಿಕೆಯ ಊರುಗಳದಾವ ಅವು ನಾಟಕಗಳ ತವರು ಮನೆಯಾಗಿ ಅವನು ಲೆಕ್ಕಾಪರೆ. ಇಲ್ಕಲ್, ಕವಿ ಬನ್ನಟ್ಟಿ, ಕಮತಿಗಿ, ಗುಳೇದ ಗುಡ್ಡ, ಆಮೇಲೆ ಸುಳಿ ಬಾವಿ, ರಾಮದುರ್ಗ, ಇವೆಲ್ಲವೂ ನೇಕಾರಿಕೆಗಳ ಸ್ಥಳಗಳು. ಅಲ್ಲೆಲ್ಲ ನಾಟಕಗಳು ಸಿಕ್ಕಾಪಟ್ಟೆ ನಡೀತಾವ. ಮನರಂಜನೆ ಸಿನಿಮಾಕ್ಕಿಂತ ಅವ್ರಿಗೆ ಅದು ಇಷ್ಟ. ನೇರ ನೋಡ್ತೀವಿ. ನೇರ ಹಾಡ ಹಾಡ್ತಾರ. ನೇರ ಅವ್ರ ಪೌರಾಣಿಕ ನಾಟಕಗಳು ಹೆಚ್ಚಿದ್ದು. ಪೌರಾಣಿಕ ನಾಟಕಗಳಲ್ಲಿ ಬರ್ತಾ ಸಿನಿಮಾದಲ್ಲಿ ಪೌರಾಣಿಕ ನಾಟಕ ಕಡಿಮೆ ಹೋಗ್ತ. ಇವು ಹೆಚ್ಚು ಪೌರಾಣಿಕ ಕಣ್ಗಳ ಹನುಮಂತರಾಯ ನಾಟಕಗಳು ಬಹಳ. ಅವಾಗ ಎದುರಿಗೆ ದೇವ್ರನ್ನೂ ನೋಡ್ತಿದ್ರು, ರಾಕ್ಷಸರು ನೋಡ್ತಿದ್ರು, ಗದೆಗಳನ್ನೂ ನೋಡ್ತಿದ್ರು, ಹೋರಾಟ ಇರ್ತಿತ್ತು, ಖುಷಿ ಇರ್ತಿತ್ತು, ಹಾಡ ಹಾಡ್ತಿದ್ರು. ಇವ್ರು ಆದಾಗ ತಾವು ಒಂದ್ ಹಾಕಿದ್ರು. ಹಿಂಗಾಗಿ ಹೆಚ್ಚು ಜನಪ್ರಿಯತೆ ಆಗ್ಬಿಡ್ತು. ಅವತ್ತು ವೃತ್ತಿ ರಂಗ ಬೆಳೆಯೋದಕ್ಕೆ ಕಾರಣ ಇದು. ಆ ರಂಗಮಂದಿರ ಇವರೆಲ್ಲ ನೋಡಕತ್ತಿದ್ದಕ್ಕೆ ಇಲ್ಲಿ ಏನಾಯ್ತು, ಕಲಾವಿದರು ಬೆಳೆದ್ರು, ಸಂಗೀತಗಾರರು ಬೆಳೆದ್ರು, ಪರದೆಗಳು ಬೆಳೆದು, ಮೇಕಪ್ ಬೆಳೆದು, ಎಲ್ಲವೂ ಬೆಳೆದು ಇಲ್ಕಲ್ ವೃತ್ತಿ ರಂಗಭೂಮಿ ತವರ ಮನೆ ಆಯ್ತು. ಅಲ್ಲಿ ಹವ್ಯಾಸಿದವ್ರು ನಾವು ಬೆಳೆಯಕ್ಕೆ ಏನು ಕಾರಣ ಅಂದ್ರೆ ಇವೆಲ್ಲ ಇದ್ದು, ರೆಡಿಮೇಡ್ ಫುಡ್ ಇತ್ತು, ಬಂದು ನಾವು ಊಟ ಮಾಡಿಬಿಟ್ಟಿವಿ ಅಷ್ಟೇ. ಥಿಯೇಟರ್ ಇತ್ತು, ಎಲ್ಲ ಇತ್ತು. ಅವತ್ತು ನಮಗೆ ಅವತ್ತಿನ ಮಾಲೀಕರು ಯಮನಪ್ಪ ಮೆದಿಕೇರಿ ಅಂತಿದ್ರು. ಅವ್ರಿಗೆ ಎಷ್ಟ ಸಹೃದಯ ಹೃದಯ ಶ್ರೀಮಂತ. ನಾವು ಹೋಗಿ ಕೇಳಿದ್ರೆ ಹೋಗಿ ಗುರು ಮಾಡ್ಕೊ ಹೋಗೋಣ.
ನಾವು ಎಷ್ಟು ಬಾಡಿಗೆ ಕೊಡ್ತಿದ್ದೀವೋ, ಎಷ್ಟು ಕರೆಂಟ್ ಬಿಲ್ ಕೊಡ್ತಿದ್ದೀವೋ, ಎಷ್ಟು ಉದ್ರಿ ಹೇಳ್ತಿದ್ದೀವೋ ನಮಗ ಗೊತ್ತದ. ಯಾವ ಮುಂದಾಗಿರ್ತಿದ್ದೀವಿ? ಯಾವ ಮುಂದಿಲ್ಲ. ವಂಶಾಕೃತ ಮಠನ ಮುಂದ. ಉದ್ರಿ ಕೇಳಕ್ ಬರೋಕು ನಮ್ಮನ್ನ ಒಂದಷ್ಟು ದಿನಗಳ ಕಾಲ ನಿಜವಾಗಿಯೂ ಸ್ನೇಹರಂಗ ಹೆಂಗ್ ಬೆಳೀತು ಅಂದ್ರೆ, ಅವರು ಆಶೀರ್ವಾದ ಮಾಡ್ತಿದ್ರು, ನಾವು ಊಟ ಮಾಡಿ ಹೋಗ್ತಿದ್ವಿ. ಹೋದಪ್ಪ ಕೊಡಕಂತ್ರಿ ಕೊಡ, ಏನೋ ನಮ್ಮನ್ನು ಬೆಳೆಸೋದು ಅವ್ರಿಗೂ ಒಂದು ಖುಷಿ ಇತ್ತು ಅವತ್ತಿನ ಕಾಲದಲ್ಲಿ. ಅವರು ಬರ್ತಿದ್ರು. ಅವತ್ತು ಯಮನಪ್ಪ ಮೆದಿಕೇರಿ ಅವರು ಬೆಳೆಸಿದ್ರು, ಗೋಪಾಲರಾವ್ ಕಾರ್ಕಳ್ ಅಂತ, ದ್ವಾರಕಾಲಾಜು, ಅವರ ಕೃಷ್ಣಾ ಭವನ, ನಮ್ಮ ಖಾಯಂ ದಾಸೋಹ ಮನೆ. ಇದು ದಾಟ್ತಂದ್ರೆ ಊಟಕ್ಕೆ ನಮ್ಮ ಸಂಗಪ್ಪನ ಖಾನಾವಳಿ ಅಂತೀವಿ. ಆಮೇಲೆ ನಮ್ಮ ಕುರಟ್ಟಿ ಪಿಗ್ಮಿ ಏಜೆಂಟ್ ಅವ್ರ ಅಪ್ಪಾರು ಮಹಾಂತೇಶ್ ಖಾನಾವಳಿ, ಇವರೆಲ್ಲ ಅವತ್ತಿನ ಕಾಲದಲ್ಲಿ ನಮಗೆಲ್ಲ ರೊಕ್ಕ ಕೇಳ್ದ ಊಟ ಹಾಕ್ಯಾರ್ರಿ. ಬೆಂಗಳೂರು ಮಂದಿ ಬರೋರು 40 ಜನ, ಅವ್ರು ಉತ್ತರ ಕನ್ನಡ ಊಟ ಕಂಡು ಖುಷಿಯಿಂದ ಹೋಗೋರು. ಎಂತೆಂಥ ನಾಟಕಗಳು ಬಂದು ಗೊತ್ತಾ ನಿಮ್ಗೆ? ಅವಾಗ ಅದ್ಭುತ ನಾಟಕಗಳು. ಬುಟ್ಟೋ ಎಲ್ಲೂ ಶೋ ಆಗಿಲ್ಲ. ಬೆಂಗಳೂರು ಬಿಟ್ಟರೆ ಇಲ್ಕಲ್ ಶೋ ಬಿಟ್ಟರೆ ಬಿಜಾಪುರ ಶೋ. ಈ 3 ನಾಟಕಗಳು ಸೂತ್ರಧಾರದವರು ನಾಗೇಶ್, ನಿರ್ದೇಶನ ಶಿವಮೊಗ್ಗ ವೆಂಕಟೇಶ್ ಅಂತ ಬುಟ್ಟೋ ಪಾತ್ರಧಾರಿ. ಎಂಥ ಅದ್ಭುತ ಅಭಿನಯ ಅಂದ್ರೆ ಅಂತದ್ದು. 3 ಶೋ ಆಗುವಷ್ಟರಲ್ಲೇ ಸರ್ಕಾರ ಬ್ಯಾನ್ ಮಾಡಿತ್ತು ನಾಟಕ. ಸರ್ಕಾರ ಬ್ಯಾನ್ ಮಾಡ್ಬೇಕಂತ 2ನೇ ಪ್ರದರ್ಶನ ಇಲ್ಕಲ್ ಜನ ನೋಡಿದ್ರು ಅಂದ್ರೆ ಲೆಕ್ಕ ಹಾಕ್ತಾರೆ ನೀವು. ಹೆಂಗಿರ್ಬೇಕು? ಮುಖ್ಯಮಂತ್ರಿ ಸೈಕಲ್ ಹೊಡ್ಕೊಂಡು ಅಡ್ಡಾಡಿದ್ರು. ಮುಖ್ಯಮಂತ್ರಿ ನಾಟಕ ಇಲ್ಕಲ್. ಒಡಲಾಳ ಉಮಾಶ್ರೀ ಅವರ ನಾಟಕ ಇಲ್ಕಲ್. ಬೆಂಗಳೂರಿಗೆ ಮೊನ್ನೆ ಶೋ ಮಾಡಲಿಲ್ಲ, ಇಲ್ಕಲ್ಗೆ ಮೊನ್ನೆ ಶೋ ಮಾಡಿದ್ರು. ಮಲ್ಲಿಕಾ ತಂಡದವರು ಸಿಂಗಾರೆ ವಾರಮನೆ ಅಂತ ಅಶೋಕ್ ಬಾದ್ರದಿನಿ ನಾಟಕ. ಫಸ್ಟ್ ಶೋ ಇಲ್ಕಲ್, 2ನೇ ಶೋ ಬಿಜಾಪುರ, 3ನೇ ಶೋ ಬೆಂಗಳೂರು. ಅಂದ್ರೆ ಇಲ್ಕಲ್ ನಾಟಕ ಕ್ಲಿಕ್ ಆದ್ರೆ ಆಟೋಮೆಟಿಕ್ ಕ್ಲಿಕ್ ಆಗುತ್ತೆ ಅನ್ನುವಂಥದ್ದು ವೃತ್ತಿರಂಗ ಭೂಮಿದ ಒಂದೇನು ಫಾರ್ಮುಲಾ. ಅದು ಹವ್ಯಾಸಿಗೂ ಬಿದ್ದ್ಬಿಡ್ತದೆ. ವಿಜಾಪುರದವರು ಒಂದು ಸ್ಕೀಮ್ ಚಾಲು ಮಾಡಿದ್ರು, ಕಲಾ ಮಾಧ್ಯಮ ಪ್ರೇಕ್ಷಕ ಸದಸ್ಯತ್ವ ಅಂತ. 4 ನಾಟಕ ತೋರಿಸ್ತೀವಿ, ಅಡ್ವಾನ್ಸ್ ರೊಕ್ಕ ಇಸ್ಕೊತೀವಿ. ಹೆಸರಷ್ಟ ಅಡ್ವಾನ್ಸ್. 4 ನಾಟಕ ಆದ್ರೂ ರೊಕ್ಕ ಕೊಡದೆ ಇರೋ ಬಂದಿರ್ತಿತ್ತು. ಒಂದಿಷ್ಟು ಫೀ ಅಂತ ಫಿಕ್ಸ್ ಮಾಡ್ತಿದ್ವಿ, 50-100. 4 ನಾಟಕ ತೋರಿಸ್ತಿದ್ವಿ. ನಮ್ಮ 21 ಮಂದಿ ಸದಸ್ಯರಿರ್ಲಿ ಅಂತ ನಾವೇನು ಆಸಕ್ತಿ ಇದ್ದವ್ರನ್ನ ಕಲಾವಿದರನ್ನು ಕರ್ಕೊಂಡಿದ್ವಿ. ಅವ್ರ ಸದಸ್ಯರಂತ ಫೈನಲ್ ಮಾಡ್ಕೊಂಡ್ವಿ. ಅವರು ಪ್ರೇಕ್ಷಕ ಸದಸ್ಯರು ಮಾಡಿಕೊಡ್ಬೇಕು, ರೊಕ್ಕ ಕೂಡಿಸ್ಬೇಕು, ನಾಟಕ ಮಾಡಬೇಕು ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಅವತ್ತಿನವರೆಗೂ ನಾವು ಏಕೋಭಾವದಿಂದ ಸಮಾಜದ ರೀತಿಯಲ್ಲಿ ನಾವು ಸ್ನೇಹರಂಗವನ್ನು ತಗೊಂಡು ಹೊಂಟವರು. ಅವತ್ತಿಂದ ಪ್ರಜಾಸತ್ತಾತ್ಮಕ ತಳಹದಿಯೊಳಗೆ ಒಂದು ಮಂಡಳಿ ಇರಲಿ, ಆಡಳಿತ ಇರಲಿ, ಚೇರ್ಮನ್, ಸೆಕ್ರೆಟರಿ, ಅಧ್ಯಕ್ಷ, ಹೆಸರುಗಿಡ ನಾನು ಸಂಸ್ಥಾಪಕ ಅಧ್ಯಕ್ಷ. ಅವಾಗ ಒಬ್ಬನೇ ನಾನು, ಬೇರೆ ಏನಿಲ್ಲ. ಅವಾಗ ಕಾರ್ಯದರ್ಶಿ ಇಲ್ಲ, ಎಂಥದಿಲ್ಲ, ಏನಿಲ್ಲ. ಮುಂದೆ ಇದಕ್ಕೊಂದು ಆಡಳಿತಾತ್ಮಕ ರೂಪ ಕೊಡೋಣ ಅಂತ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇತ್ಯಾದಿ ಮಾಡಿ ಪ್ರೇಕ್ಷಕ ಸದಸ್ಯತ್ವ ಆರಂಭ ಆದ ಮೇಲೆ ಅದಕ್ಕೊಂದು ಫಾರ್ಮ್ಯಾಟ್ ತಂದ್ವಿ. ಹೀಗೆ ಇದು ಹೊರಗಿನ ನಾಟಕಗಳ ಕರಿಷ್ಠರಾಯ್ತು. ಬರೀ ಹೊರಗಿನ ತಂದು ತೋರಿಸಿದ್ವಿ. ನಾವು ಮಾಡೋದು ಯಾವಾಗ? ನಮ್ಮಲ್ಲೂ ಬೇಕಲ್ಲ ಅನ್ನೋ ಹಿನ್ನೆಲೆ ಒಳಗೆ ಕಡ್ಲಿ ಮಾಡಿ ಕಾಯಿಸಿಬಾಯಿ ಒಂದು ಮಾಡಿದ್ವಿ. ಸ್ನೇಹಗಾಸ್ತ್ರ ಮುಂದೆ ಮಾಡ್ಬೇಕಲ್ಲ. ದೊಡ್ಡಪ್ಪ ನಾಟಕ ಹೇಳಿದೆ ನಿಮ್ಮ ಬಾಗಲಕೋಟೆ ಒಳಗೆ. ಅಲ್ಲಿ ಅಧ್ಯಾಪಕರೆಲ್ಲ ಕೂಡ್ಕೊಂಡು ಸೃಜನ ವೇದಿಕೆ ಅಂತ ಮಾಡ್ಕೊಂಡಿದ್ರು. ಆ ವೇದಿಕೆಯ ಮೂಲಕ ನಾಟಕ ಅಕಾಡೆಮಿಯ ವರ್ಕ್ಶಾಪ್ ರಂಗಶಿಬಿರದಲ್ಲಿ ಗಂಗಾಧರ ಸ್ವಾಮಿ ಬಂದು ದೊಡ್ಡಪ್ಪ ನಾಟಕ ಮಾಡಿಸಿದ್ರು. ನಮಗೆ ತಾವರಗೆರೆಯವರು, ಅವಾಗ ಅಕಾಡೆಮಿ ಮೆಂಬರ್ ಶ್ರೀನಿವಾಸ ತಾವರಗೆರೆಯವರು, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅಧ್ಯಕ್ಷರು. ಅದು 3ನೇ ಅವಧಿ. 1ನೇದು ಗಿರೀಶ್ ಕಾರ್ನಾಡ್ ಅಧ್ಯಕ್ಷರು, 2ನೇದು ಬಿ ವಿ ಕಾರಂತರ ಅಧ್ಯಕ್ಷರು, 3ನೇದು ಕಂಬಾರ್ ಅಧ್ಯಕ್ಷರು. ಸದಸ್ಯರು ತಾವರಗೆರೆ ಸರ್. ನೀವು ಮಾಡ್ರೋ ತರಿಸ್ಕೊಡ್ತೀನಿ ಅಂದರು. ದೊಡ್ಡಪ್ಪ ನಾಟಕ ಪ್ರದರ್ಶನ ಆಗಿ ಭಾರಿ ಫೇಮಸ್ ಆಗಿ ಹೋಗ್ಬಿಡ್ತು. ಅದೇ ಗಂಗಾಧರ ಸ್ವಾಮಿ ಕಳಿಸ್ತೀನಿ ಮಾಡ್ರಿ ನೀವು ನಾಟಕ ಅಂದರು. ನಾವು ಒಂದು ವರ್ಕ್ಶಾಪ್ ಅನೌನ್ಸ್ ಮಾಡಿದ್ವಿ. ಗಂಗಾಧರ ಸ್ವಾಮಿ ಬಂದರು. ಅದೇ ಗೋಪಾಲ್ ವಾಜಪೇಯಿ ನಾಟಕ ಇರಲಿ ಎಂದ್ವಿ. ಹಾವತ್ತುಳಿದೇನೆ ಮಾನಿನಿ ಅಂತ ಒಂದು ನಾಟಕ ಬರೆದು ಕಳಿಸಿದ್ರು. ಗಂಗಾಧರ ಸ್ವಾಮಿ ಭಾಳ ಒಳ್ಳೆ ಹುರುಪಿನ ಮತ್ತಷ್ಟು ಹುಡುಗರನ್ನು ಕೂರಿಸಿ, ಒಂದು 30 ಹುಡುಗರನ್ನು ಕೂರಿಸಿ ನಾಟಕ ಪ್ರಾಕ್ಟೀಸ್ ಆರಂಭ ಮಾಡಿದರು. ಆವತ್ತಿನ ಕಾಲದಲ್ಲಿ ಕಲಾವಿದರು ಇಲ್ಕಲ್ಲಲ್ಲಿ ಸಿಕ್ಕಾಪಡೆ. ಆ ಕಲಾವಿದರಿಗೆ ಪಗಾರ ಕೊಡಬೇಕು. ನಮ್ಮ ಹತ್ರ ರೊಕ್ಕಿರಂಗಿಲ್ಲ. ವರ್ಕ್ಶಾಪ್ ಒಂದು ನಿರ್ದೇಶಕನೊಬ್ಬನ ಕಳಿಸಿರೋದಕ್ಕೂ ರೊಕ್ಕ ಕೊಡಂಗಿಲ್ಲ. ಅವಂಗ ಅವನ ಊಟ ವಸತಿ ಎಲ್ಲ ನಾವು ನೋಡ್ಕೋಬೇಕು. ಏನೋ ಹೋಮ್ಗುತ್ತಿಗೆ ಮಾಡೋಂತ ಮಾಡಿದ್ವಿ. ಬಂದಾರಂತ ಹೆಂಗೆ ಮಾಡೋದು ಅನ್ನೋದ್ಲಿಗೆ
ನಮ್ಮ ಪ್ರೊಫೆಸರ್ಗಳು ಬಂದರು. ಡಾಕ್ಟರ್ ಎಚ್ ಎಂ ಕೈಲಾಸಲಿಂಗಂ ಅವತ್ತು ಮೊದಲ ಎಂಟ್ರಿ ಆದರು. ಅವತ್ತು ವೃತ್ತಿ ರಂಗಭೂಮಿ ಸಂಗ್ರಾಮ್ ಅಂತ ಕಟ್ಟಿಕೊಂಡು ಸಂಗ್ರಾಹಕ್ ಅಂತ ಕಟ್ಟಿಕೊಂಡು ಕೂಡಲ ಸಂಘದಾಗ ನಾಟಕ ಮಾಡ್ತಿದ್ರು. ಧ್ರುವರಾಜ್ ದೇಶಪಾಂಡೆ ರಂಗ ಮಾಡಿದ್ರಲ್ಲ, ಅವರು ಧ್ರುವರಾಜ್ ದೇಶಪಾಂಡೆ ಬಂದರು ಶಿಬಿರಕ್ಕೆ. ಹುನಗುಂದವ್ರು ಒಂದಿಷ್ಟು ಜನ ಶಿಬಿರಕ್ಕೆ ಬಂದರು. ಆಮೇಲೆ ಡಾಕ್ಟರ್ ಎಚ್ ಎಂ ಕೈಲಾಸಲಿಂಗಂ ಅವರು, ಸಿ ಎಂ ಜುಮ್ನಾಳ್ ಅವರು, ಬರೀ ಇದು ಪ್ರೊಫೆಸರ್ಗಳು ಹುಡುಗರ ಬರಕತ್ತಿದ್ರು. ಹೆಣ್ಮಕ್ಳು ಬೇಕಲ್ಲ. ಅವತ್ತು ನಮ್ಮ ಜೊತೆ ಕಲಿತಾ ಇರತಕ್ಕಂಥ ಕೆಂದುಳಿ ಪೆಂಟ್ರ ಅವತ್ತೆಲ್ಲ ಬಹಳ ಪರಿಚಯ ಆಗಿದ್ರು. ಅವ್ರ ಮಗಳು BA ಓದ್ತಾ ಇದ್ರು. ಹೋಯ್ಕೊಂಡು ಬಿದ್ವಿ, ಪೆಂಟ್ರ ನಿಮ್ಮ ಮಗಳ ಕಳಿಸ್ಕೊಡ್ರಿ. ಅವ್ರು ದೊಡ್ಡ ಮನಸ್ಸು ಮಾಡಿ ಮಗಳ ಕಳಿಸ್ಕೊಟ್ರು. ಆಕೆ ತನ್ನ ಗೆಳತಿಯರ ಕರ್ಕೊಂಬಂದ್ರು. ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂಥ ಇವತ್ತು ನಮ್ಮ ನಡಕಿಲ್ಲ ಅಂಬುಜಾಕ್ಷಿ ಬಿಜ್ಜಲ, ಇವರು 3 ಜನ ಕಲಾವಿದರೆ ಬಂದರು. ನಾಟಕ ಬಹಳ ಅದ್ಭುತ ಆಯಿತು. ಹಾವ ತುಳಿದೇನೆ ಮನೆನಿ ಸುಮಾರು ಒಂದು 5 ಪ್ರದರ್ಶನ ಆಯ್ತು. ಅದು ಕೈಲಾಸಲಿಂಗಂ ಸರ್ ಕಲಾವಿದರಾಗಿ ಅವತ್ತು ಸ್ನೇಹರಂಗದ ಸದಸ್ಯರಾಗಿ ನಮ್ಮಳೆ ಒಂದಾದರು, ಜುಮ್ನಾ ಸರ್ ಒಂದಾದರು. ಇದಾದ ಕೂಡಲೇ ಏನಾಯ್ತು, ಈ ಸೈಮಲ್ಟೇನಿಯಸ್ ಅಲ್ಲಿ ನನ್ನ ಡಿಗ್ರಿ ಮುಗೀತು. ನಾನು ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ದೆ. ಡಿಗ್ರಿ ಮುಗಿಕಿನ ಮೇಲೆ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ದೆ PUC ಒಳಗೆ. ನಾನು ಡಿಗ್ರಿ ಮುಗೀತು. ಡಾಕ್ಟರ್ ಎಚ್ ಎಂ ಕೈಲಾಸಲಿಂಗಂ ಅವರು ನನಗೆ ವೃತ್ತಿ ಮಾರ್ಗದರ್ಶಕತ ಏನಂತೀರಿ ನೀವು, ಇಡೀ ಜೀವನದ ವೃತ್ತಿಯನ್ನು ನಿರ್ದೇಶಿಸಿರ್ತಕ್ಕಂಥವ್ರು ಅವರು. ಮತ್ತು CP ಸಾಲಿಮಠ್ ಅಂತಂದು ನಾವತ್ತು ನಮ್ಮ ತಂದೆಯವರು ಕಾಲೇಜಿನ ಚೇರ್ಮನ್ ಆಗಿದ್ದರು, ವೀರ್ ಕಾಲೇಜಿಂದು ಪಂಚಾಕ್ಷರಯ್ಯ ಸಾಲಿಮಠ್ ಅಂತ. ಅವರು ಜಸ್ಟ್ ಅದೇ BEd ಕಾಲೇಜ್ ಆರಂಭಾಗಿತ್ತು ಇಲ್ಕಲ್ನಾಗ. ನಾವು ಭಾಷಣ ಇವೆಲ್ಲ ನೋಡಿದ್ರಲ್ಲ, ಅವರು ಇವ್ರ ಕರೆ ಕಳಿಸಿದ್ರು. ಹುಚ್ಚದಿ ಕರೆ ಮಸಿ ಬಿಳಿ ಹಾಳಿ ಉದ್ಯೋಗ ನಿನಗೆ ಆಗಿ ಬರಂಗಿಲ್ಲ, ಏನೋ ಮಾಡಿ ಏನೂ ಇಲ್ಲ ಅಂತ ಮಾಡಿ BEd ಕಾಲೇಜ್ ಸೇರು, ಮುಂದೆ ನನಗಿಲ್ಲೇ ತಗೊಳುತ್ತಾ ಅಧ್ಯಾಪಕ ಆಗಿ ನೀವು BEd ಮಾಡು ಅಂತ ಮಾರ್ಗದರ್ಶನ ಕೊಟ್ಟರು. BEd ಮಾಡಿದೆ. BA ಬಿಜ್ಜಲ್ ಅವರು ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಅದಕ್ಕೆ ಕಾರ್ಯದರ್ಶಿಗಳು ವಿಜಯಮಂತೇಶ್ ವಿದ್ಯಾರ್ಥಿ ಸಂಘಕ್ಕೆ. ನಮ್ಮನ್ನೆಲ್ಲ ನೋಡಿದ್ರು ನಾಟಕ ಚಟುವಟಿಕೆ. ಅವ್ರ ನಾಟಕಕ್ಕೆ ಬಹಳ ಪ್ರೇರಣೆ. ಅವರು ಇಡೀ ಸ್ನೇಹರಂಗ ಬೆಳೆಯೋದಕ್ಕೆ 50% ಕೊಡುಗೆ ಯಾರ್ದಾರು ಇತ್ತಂದರೆ ಅದು BA ಬಿಜ್ಜಲ್ ಅವರು ಮತ್ತು ಕಾಲೇಜಿನ ಅಧ್ಯಾಪಕರುಗಳ ಸಹಕಾರ. ಆಮೇಲೆ ಇನ್ನು 50 ನಮ್ಮೆಲ್ಲ ಇಲ್ಕಲ್ ಜನರ ಸಹಕಾರ. ಕ್ಯೂ ನಿಂದಿರ್ತಿದ್ರಿ ಒಂದೊಂದು ಮೇಲ್ಗಟ್ಲೆ ನಾಟಕ ನೋಡಕ. ಆ ರೀತಿ ನಾಟಕಗಳು ಹುಚ್ಚುತ್ತವಾಗಿಲ್ಕಲ್ಲ ಅಲ್ಲೇ ಬರ್ತಿದ್ರು. ಹೀಗಾಗಿ ನಾನು ಮುಂದೆ BEdಕ್ಕೆ ಹೋದೆ, MEd ಮಾಡಿದೆ, ಪ್ರೊಫೆಸರ್ ಆಗಿ ಬಂದೆ. ಈ ಕಾಲಘಟ್ಟದಲ್ಲಿ ಈ ಬೆಳವಣಿಗೆ ನಡುವೆ ಸಾಹಿತ್ಯ ಮತ್ತು ನನ್ನ ರಂಗಭೂಮಿಯ ಸಾಹಿತ್ಯದ ನಂಟು ಪೂರ್ಣ ಕಡದೇ ಹೋಯಿತು. ಸ್ವಲ್ಪ ರಂಗಭೂಮಿ ಅಷ್ಟು ಇಷ್ಟು ಉಳಿದಿತ್ತು. ಅಷ್ಟರೊಳಗೆ ಏನಾಗ್ಬಿಡ್ತು, ಅವತ್ತಿನ ಕಾಲದಲ್ಲಿ ನಾನು ಅಧ್ಯಾಪಕ ಅಂತ ಆರ್ಡರ್ ಕೊಟ್ಟ ಮೇಲೆ ನಾನು BEd ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ನಿಯುಕ್ತಾನೆ. ನನ್ನ ಕಾರ್ಯಬಾಹುಳ್ಯ ಕಾರ್ಯಚಟುವಟಿಕೆ ಪಗಾರ ಇರೋದು 300-500. ಏನು ಮಾಡೋದ್ರಿ 300-500? ಅವತ್ತಿನ ಆಡಳಿತ ಮಂಡಳಿ ಭಾಳ ಚಲೋ ಇತ್ತು. ಗೊತ್ತಪ್ಪ, ನಾವು 300-500 ರೂಪಾಯಿ ನಿಮ್ಮ ಹೊಟ್ಟು ತುಂಬಂಗಿಲ್ಲ ಅಂತ ನೀವು ನಿಮ್ಮ ಕ್ಲಾಸ್ಗಳನ್ನೆಲ್ಲ ಹೇಳ್ಕೊಂಡು 1-2 ವರ್ಷ ತ್ರಾಸ ತಗೊಳ್ರಿ, ಬೇರೆ ಏನು ಉದ್ಯೋಗ ಮಾಡ್ಕೊಳ್ರಿ ಅಂದರು. ಅವತ್ತು ಅದೇ ತಾನೇ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು ಗ್ರನೈಟ್. ಮೊಟ್ಟ ಮೊದಲೇ ನಾವು ನಮ್ಮ ಗೆಳೆಯರು ಗ್ರನೈಟ್ ಬಿಸ್ನೆಸ್ಸಲ್ಲಿ ಎಂಟ್ರಿ ಆದ್ವಿ. ಸ್ನೇಹರಂಗದಾಗಿದ್ದವರು ಅದಗೊಂಡಿದ್ರು ಎಂಟ್ರಿ ಆದ್ವಿ. ಬಹುಶಃ ಇಳಕಲ್ನಲ್ಲಿ ಖಾಸಗಿಯಾಗಿ ಒಬ್ಬಿಬ್ಬರನ್ನ ಬಿಟ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಸ್ಟಾರ್ಟ್ ಮಾಡಿದ್ರು ಬಿಸ್ನೆಸ್ ನಾವೇ. ಹೀಗಾಗಿ ಪೂರ್ಣ ಈ ಕಡೆ ಬಂದಿದ್ದಕ್ಕೆ ಏನಾಯಿತು, ಸ್ನೇಹರಂಗಕ್ಕೂ ಸ್ವಲ್ಪ ನ್ಯಾಯ ಸಲ್ಲಿಸೋದು ಕಡಿಮೆ ಆಯಿತು. ಯುವಜನ ವೇದಿಕೆ ಸಾಹಿತ್ಯ ಪೂರ್ಣ ಕಟ್ಟೆ ಆಗೋಯಿತು. ಮೊದಲೇ 40 ಪುಸ್ತಕ ತಂದಿದ್ದೇನೆ, ಕವನ್ಸಕ್ಕೆಲ್ಲ ಬಂದಿತ್ತು. ಅಲ್ಲಿಂದ 90ರಿಂದ 35 ವರ್ಷ ನಾ ಏನೂ ಮಾಡಿಲ್ಲ. ಸಾಹಿತ್ಯಿಕ ಸ್ವಂತ ಬೇರೆ ಬೇರೆ ಮಾಡಿದೆ, ಅದು ಬೇರೆ ಹೇಳ್ತೀನಿ ನಿಮಗೆ, ಸಂದರ್ಭ ಬರ್ತದೆ ಬಂದಾಗ ಹೋಗ್ತೀನಿ. ಈ ರೀತಿಯ ಕಾಲಘಟ್ಟದಲ್ಲಿ ಮುಂದೆ ಏನಾಯಿತು ಅಂದರೆ, ನೀವು ಹೇಳಿದಲ್ಲ ಜೋಕುಮಾರ ಸ್ವಾಮಿ 81-82 ಸ್ಥಾಪನೆ ಆಯಿತು. ಅದೇ 4 ವರ್ಷ ಮಾಡಿದ್ದು ನಾವು. ಮುನ್ನ ಬಿಟ್ಬಿಟ್ಟೆ. 81-82 ಆಯಿತು. ಹಾವ ತುಳಿದೇನೆ ಮನೆ ಆಯಿತು. ನಮ್ಮವ್ರನ್ನ ಒಬ್ರು ಕಳಿಸ್ಬೇಕಲ್ಲ. ಅವತ್ತು ಅಶೋಕ್ ಬಾದರ್ನಿ ನಮ್ಮ ವಿಜಯಪುರ ಜಿಲ್ಲೆ ನಿರ್ದೇಶಕ, ಫೇಮಸ್, NST ಮುಗಿಸ್ಕೊಂಡು ಬಂದಿದ್ರು. ಬೆಂಗಳೂರ ದೊಡ್ಡ ಹೆಸರು. ಇಲ್ಕಲ್ಲೇ ಅವ್ರು ಕಳಿಸಿ ಒಂದು ನಾಟಕ ಮಾಡೋಣ. ಸರಿ, ವರ್ಕ್ಶಾಪ್ಗೆ ಕರ್ಸೋಣ. ಸರಿ, ಕರೆಸಿದ್ವಿ. ಗೆಳೆಯರ ಬಳಗ ಅವತ್ತು ನಮ್ಮ ಹುಡುಗರ ಕೈಯಾಗ ಅವ್ರು ಹಿರಿಯರು ಕೊಟ್ಬಿಟ್ಟಿದ್ರು. ಅಲ್ಲೇ ರಂಗ ಶಿಬಿರ ಆರಂಭ ಮಾಡಿದ್ವಿ. ಆ ರಂಗ ಶಿಬಿರಕ್ಕೆ ಎಲ್ಲೆಲ್ಲಿಯೂ ಸುತ್ತಮುತ್ತ ಊರುಗಳಿಂದ ಮಂದಿ ಬಂದರು.
ಯಲಬುರ್ಗಾದಿಂದ ಕಾಶಿ ಅಂತ ಬಂದರು, ಗುಡ್ರಿಂದ ವಸ್ತ್ರದ ಅಂತ ಬಂದರು, ದೇವರಾಜ ದೇಶಪಾಂಡೆ ಅವರು ಇವರೆಲ್ಲ ಕೂಡಿದರು. ಒಳ್ಳೆ ಅದ್ಭುತ ಪ್ರಾಕ್ಟೀಸು. ತುಘಲಕ್ ನಾಟಕ ತಗೊಂಡರು, ಗಿರೀಶ್ ಕಾರ್ನಾಡದ ಅತ್ಯಂತ ಗಟ್ಟಿ ಚರ್ಚಾಸ್ಪದ ನಾಟಕ. ಇವತ್ತು ಅಶೋಕ್ ಬಾದರಿ ನಮ್ಮ ನಾಟಕಿಲ್ಲ. ಅವ್ರು ಹೇಳ್ತಿದ್ರು, ಲೇ ನಿಮ್ಗೆ ಗೊತ್ತಿರ್ಲಿಲ್ಲ, ಇದು ಬಂಗಾರ ತತ್ತಿಡ ಕೋಳಿರ್ಲೇ ನಿಮಗ ಅಂತಿದ್ರು. ಪ್ರೊಫೆಸರ್ ಬನ್ನಟ್ಟಿಯವರು ಪಾಠ ಮಾಡಿದ್ರು, ಕೈಲಾಸ್ ಲಿಂಗಮ್ಸ್ ಅವರು ಪಾಠ ಮಾಡಿದ್ರು, ಜುಮ್ನಾಳ್ಸ್ ಅವರು ಪಾಠ ಮಾಡಿದ್ರು, ನಾನು ಪಾಠ ಮಾಡಿದೆ, ಎಲ್ಲರೂ ಪಾಠ ಮಾಡಿದ್ದಾರೆ. ನನ್ನ ಜೊತೆಗೆ ಮನ್ ತೀರ್ಕೊಂಡ ಶಿವಪುತ್ರ ಸಮಾದು ಪಾಠ ಮಾಡಿದ. ತುಗ್ಲಕ್ 12 ದಿನದಲ್ಲಿ ಸಿದ್ಧವಾದ ನಾಟಕ. ಸುಮಾರು ತುಗ್ಲಕ್ ಒಂದು 25-30 ಶೋ ಆಗಿರ್ಬೇಕು. ಬೆಂಗಳೂರಿನಾಗ ಹಿಂಗೆ ಕಲಾಕ್ಷೇತ್ರ ತುಂಬಿತ್ತಲ್ರಿ ಹೇಳ್ತೀನಿ. ನಾಟಕ ಕಲಾಕ್ಷೇತ್ರ, ಅರವಿಂದ ಕಲಾಕ್ಷೇತ್ರ ನಿಂತು ನೋಡಿದ್ರು. ಯಾಕಂತಂದ್ರ ಅಶೋಕ್ ಬಾದ್ರದಿನಿ ಹೆಸರು ಒಂದು, ಲೇ ಇಲ್ಕಲ್ನವ್ರು ಹಳ್ಳಿಯವ್ರು ಮಾಡ್ತಾರಂತಲೇ ಅಂತ 2. 3ನೇದು ನಮ್ಮನ್ನೆಲ್ಲ ನಾವೆಲ್ಲ ಅಲ್ಲಿ ಬೆಂಗಳೂರು ಕರ್ಸಿ ನಾಟಕ ಮಾಡಿಸಿದ್ವಲ್ಲ, ಆ ಎಲ್ಲ ನಾಟಕ ತಂಡದವ್ರಲ್ಲಿ ನಮ್ಮನ್ನ ಕರ್ಸಿದ್ರಲ್ಲ, ಆ ತಂಡದವ್ರ ನಾಟಕ ಐತಿ, ಬರ್ರಿ ನಾವೆಲ್ಲರೂ ಹೋಗೋಣ. ಅವರೆಲ್ಲರ ಟೀಮು. ಅದಕ್ಕಿಂತ 4ನೇದು ಒಂದು ದೊಡ್ಡದೇನಂದ್ರೆ, ಅವತ್ತಿನವರೆಗೆ ತುಘಲಕ್ ಪಾಠ ಯಾರು ಅಂದ್ರೆ CR ಸಿಂಹ. CR ಸಿಂಹ ಅಂದ್ರೆ ತುಘಲಕ್, ತುಘಲಕ್ ಅಂದ್ರೆ CR ಸಿಂಹ. ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋದು ಒಂದು ದೊಡ್ಡ ಹೆಸರು. ಅಶೋಕ್ ಮಾಡ್ಸಿನಂತ ಭಾರಿ ಮಾಡ್ಸ್ಯಾನಂತ ನೋಡ್ರಲ್ಲೇ. ಎಲ್ಲಾ ಸಿನಿಮಾ ಶ್ರೀನಾಥನಿಂದ ಹಿಡ್ಕೊಂಡು, CR ಶಿವನಿಂದ ಹಿಡ್ಕೊಂಡು, ವಿಜಯ ಕಾಶಿಯಿಂದ ಹಿಡ್ಕೊಂಡು, ನಾನಿ ಅನ್ನೋ ನಟ ನಟಿಯರು, ನಿರ್ದೇಶಕರು, ರಂಗ ದಿಗ್ಗಜರು ಒಟ್ಟರು ಬಂದಿದ್ರು. ಶ್ರೀನಿವಾಸ್ ಪ್ರಭು ಎಲ್ಲರೂ ಬಂದ್ಬಿಟ್ಟಿದ್ರು. ಪಿನ್ ಡ್ರಾಪ್ ಸೈಲೆನ್ಸು ಮ್ಯಾಲಿ ಮಾಡಿ ಕೆಳಗಿನ ಮಾಡಿ ಫುಲ್ ನಿಂತು ನೋಡಿದ್ರು. ನಮ್ಮ ನಾಟಕಕ್ಕೆ ನೀವೇನ್ ಮಾಡ್ತೀರಿ ಗೊತ್ತಾಗಿಲ್ಲ ಸರ್ಲೆ ಅಂತ ನಮ್ಮ ನಾಟಕ ಇಲ್ಲಿಗೆ CGK ಅಂತಂದು ಅವ್ರ ನಾಟಕಕ್ಕೆ ಭಾಳ ಕರ್ಸಿದ್ವಿ ಇಲ್ಲಿ ಕೆಳಗೆ. ನಾನ ಲೈಟಿಂಗ್ ಮಾಡ್ತೀನಿ, ಲೈಟಿಂಗ್ ಮಾಡಕ್ಬಿಟ್ರು, ಅವರ ಲೈಟಿಂಗ್ ಮಾಡಿದ ಅದಕ್ಕೆ ನಾಟಕ ಇಂಥ ಅದ್ಭುತ ಕ್ಲಿಕ್ ಆಯ್ತಲ್ಲ. ಮರುದಿನ ಒಂದು 3-4 ದಿನ ಇಡೀ ಅಲ್ಲಿ ಲೋಕಲ್ ಪೇಪರ್ನಾಗೆಲ್ಲ ಅದ್ರದ ಪ್ರಚಾರ. ಎಲ್ಲಿವರೆಗೆ ಅಂದ್ರೆ ಅವತ್ತು ಅತ್ಯಂತ ಫೇಮಸ್ ಲಂಕೇಶ್ ಪತ್ರಿಕೆ ಒಳಗ 2ನೇ ಪುಟದೊಳಗ BT ಲಲಿತಾ ನಾಯಕ್ MLC ಕಾದಂಬರಿಗಾರ್ತಿ ಆಕೆ ಇಡೀ 2ನೇ ಪೇಜ್ ಫುಲ್ ಲಂಕೇಶ್ ಪತ್ರಿಕೆ 2 ಫುಲ್ ಪೇಜ್ ಆರ್ಟಿಕಲ್ ಬರ್ತದೆ ಆಕಿ. ಅಂದ್ರ ನಾಟಕದ ಪರಿಣಾಮ ಹೆಂಗಿತ್ತು, ಹೆಂಗಾಗಿರ್ಬೇಕ ತುಘಲಕ್. ಸುಮಾರು ಒಂದು 25-30 ಪ್ರದರ್ಶನ ಮಾಡಿದ್ರು ತುಘಲಕ್. ಇದಾದ್ಮೇಲೆ 3ನೇ ಘಟ್ಟ ಅದು ಬಂದಿದ್ದು. ಬರೀ ಬೇರೆಯವರ ನಾಟಕ ಮಾಡಿಸೋದತ್ತು ನಾವ್ ಯಾವಾಗ ಮಾಡೋದು, ನೀನ್ ಅವನ್ನ ಮಾಡು. ಅವಾಗ ಅಲ್ಲಿ ನಮ್ಗೆ ಬಂದಿದ್ದು ಜೋಕುಮಾರ್ ಸ್ವಾಮಿ ಎಲ್ಲ ಫೇಮಸ್ ಆಗಿತ್ತು ಬೆಂಗಳೂರಾಗ. ಆರವರು ಉತ್ತರ ಕನ್ನಡ ಭಾಷೆ ಬರಂಗಿಲ್ಲ, ಮೈಸೂರು ಗ್ರಾಂಥಿಕವಾಗಿ ನಮ್ಮ ಭಾಷೆ ಆಡ್ಬೇಕು, ನಮ್ಮ ಭಾಷೆ ನಾವು ಆಡಲ್ಲ ನಡೆದಿ ನೋಡೋದು ಸ್ಟಾರ್ಟ್ ಮಾಡಿದೀವಿ. ನಮ್ಮಲ್ಲೇ ಜಗನ್ನಾಥ್ ಮರೇಶ್ಕರ್ ಅಂತಿದ್ದ, ಗೋಲ್ಡ್ ಮೆಡಲಿಸ್ಟ್, ನೋಡಿರ್ಬೇಕು ನೀವು, ದಪ್ಪನವ, ಜಾಸ್ತಿ ಭಾರಿ ಗೌಡನ ಹಾಳು. ನಾನು ಎಲ್ಲಕ್ಕೂ ಪಾತ್ರಧಾರಿಗಳನ್ನ ಚೂಸ್ ಮಾಡ್ಕೊಂಡೆ. ಸಂಗೀತ ನಮ್ಮ ಕಿರಣ ಸ್ಟಾರ್ಟ್ ಮಾಡಿದ್ ಮೊದಲ. ಆಮೇಲೆ ಕಟಾಂಕರ್ ಅವರು ನಮಗೆ ಸಪೋರ್ಟ್ ಮಾಡಿದ್ರು, ಡೈರೆಕ್ಟ್ ಮಾಡೋಣ ಅಂದ್ವಿ. ಎಲ್ಲ ಶೋ ಹೊಂಡ್ರೆ ತ್ರಾಸ ಆಗತ್ತಾರೆ. ಮತ್ತೆ ಇವ್ರನ್ನ ಆ ನಾಟಕಕ್ಕೆ ಇರೋರು ಆಗ್ಲೇ 20 ಮಂದಿ ಇದಾರ, ಇವ್ರನ್ನ 6 ಮಂದಿ 26 ಖರ್ಚು ಬೇಕಲ್ಲ. ಟೇಪ್ ಮಾಡೋಣ. ತುಘಲಕ್ ಈ ನಾಟಕ ಇನ್ನೊಂದು ನಾಟಕ ಆಯ್ತು, 12 ನಾಟಕ. ತುಘಲಕ್, ಸತ್ತವ್ರನೆರಳು, ಜೋಕುಮಾರ್ ಸ್ವಾಮಿ, ಈ 3 ನಾಟಕಗಳನ್ನ ಮ್ಯೂಸಿಕ್ ಸಂಪೂರ್ಣ ಟೇಪ್ ಮಾಡಿದ್ವಿ. ಈ 3 ನಾಟಕಗಳ ಮ್ಯೂಸಿಕ್ ಅನ್ನ ತಮ್ಮದು ಎಂಥದೇ ತೊಂದರೆ ಇದ್ರು ಬಂದು ಕೆಲಸ ಮಾಡಿದ್ರು ಡಾಕ್ಟರ್ ಕೈಲಾಸ್ ಲಿಂಗಮ್ ಅವರು. ಬಹಳ ಸೂಕ್ಷ್ಮದು. ಆ ಟೈಮ್ ಕದ ಬರೋದು, ಆ ಟೈಮ್ ಕದ ಬರೋದು, ಆ ಟೈಮ್ ಕದ ಬರೋದು. ಅವ್ರು ಎಂಥದೇ ತೊಂದರೆ ಬಂದು ಯಾವುದೇ ಊರಿಗೆ ಹೋದ್ರು ಬಂದು ಆ ಕೆಲಸ ಮಾಡ್ಕೊಡ್ತಿದ್ರು. ಅವರ ನಿಸ್ಪೃಹತೆ ನಾವು ಮೆಚ್ಚಬೇಕು. ಯಾಕಂದ್ರೆ ಪ್ರೊಫೆಸರ್ ಅನ್ನೋ ಗತ್ತು ಗೈರತ್ತು ಕೇಳಲೇಬೇಡ್ರಿ. ಅವ್ರ ಹುಡುಗ ಜೊತೆ ಹುಡುಗರಾಗಿದ್ದು ಬರ್ತಿದ್ರು. ಹೇಳಿದ್ದೆ ನಿಮಗೆ, ಕುರ್ಚಿ ಹೊತ್ಕೊಂಡ್ ಬರ್ತಿದ್ದೆ ನಮ್ಮ ಜೊತೆಗೆ ಅಂತ. ಅತಿಶಯಾಗಿಲ್ಲ ಪಾಪ, ಕೋವಿಡ್ದಾಗ ಕಳ್ಕೊಂಡ್ಬಿಟ್ಟಿವಿ ನಾವು ಅವ್ರನ್ನ. ಜೋಕುಮಾರ ಸ್ವಾಮಿಗಿಂತ ಮೊದಲೇ ನಾವೆಲ್ಲ ಈ ನಾಟಕ ಮಾಡುವಾಗ ನೀನಾಸಂ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅವ್ರು ತಿರುಗಾಟ ಅಂತ ಆರಂಭ ಮಾಡಿದ್ರು. ತಿರುಗಾಟ ನಾಟಕಗಳು ಬರಕ ಆರಂಭ ಮಾಡಿದ್ರು. ತಿರುಗಾಟ ನಾಟಕಗಳು ನಾವು 2 ವರ್ಷ ಮಾಡಿದ್ವಿ. ನಮ್ಮ ಸ್ನೇಹ ರಂಗದ ಪ್ರಭಾವ ಅವ್ರಿಗೇನಂತ ಅಲ್ಲಿ ಗೊತ್ತಾಗಿತ್ತು. ಗೊತ್ತಾದ ಕಾರಣಕ್ಕಾಗಿ ಅವರು ನಮಗೆ ಬಹಳ ನಮ್ಮ ಜೊತೆಗೆ
ಅವರು ಅವತ್ತು ಫೋರ್ಡ್ ಫೌಂಡೇಶನ್ ಅಂತ ಒಂದು ಅಮೆರಿಕ ಫೌಂಡೇಶನ್ ಇದೆ, ಅವರು ರಂಗ ಚಟುವಟಿಕೆಗಳಿಗಾಗಿ ಅನುದಾನ ಅಂತ ರೊಕ್ಕ ಕೊಟ್ಟರು. ಆ ದುಡ್ಡನ್ನ ಫೋರ್ಡ್ ಫೌಂಡೇಶನ್ಗೆ ಕೊಟ್ಟು ಕರ್ನಾಟಕದಲ್ಲಿ ರಂಗ ತಂಡಗಳಿಗೆ ಕೊಡಬೇಕು ಅಂದಿದ್ರು. ಕರ್ನಾಟಕದ ರಂಗ ತಂಡಗಳಿಗೆ ಒಂದು ನಾಟಕ ಕಳಿಸಿ ನಾಟಕ ಮಾಡಿಸ್ಬೇಕು. ಅದ್ರಾಗ ಅವತ್ತಿನ ಪ್ರಖ್ಯಾತ ನಿರ್ದೇಶಕ ಜಯತೀರ್ಥ ಜೋಶಿ ಬಂದು ಇಲ್ಲಿ ಸತ್ತವರ ನೆರಳು ಅಂತ ನಾಟಕ ಮಾಡಿಸಿದ್ರು. ಆ ಸತ್ತವರ ನೆರಳು ನಾಟಕ ಮಾಡಿದ್ರೆ ಮತ್ತೊಂದು ಕಥೆ, ಅದೊಂದು ದೊಡ್ಡ ಎಪಿಸೋಡ್ ಆಗುತ್ತೆ. ಅದಕ್ಕೆ ಅದನ್ನು ಪೂರ್ಣ ಹೇಳೋದ್ರ ಬದಲಿ ಅವರು ಬಹಳ ಅದ್ಭುತವಾಗಿ ನಾಟಕ ಮಾಡಿಸಿದ್ರು ಅದನ್ನ. ಅದಾದ್ಮೇಲೆ ನಾನು ಜೋಕುಮಾರ್ ಸ್ವಾಮಿ ಮಾಡಿದೆ. ಈ ಇಷ್ಟೂ ಅವಧಿ ಒಳಗೆ ಆಗಿರ್ತಕ್ಕಂಥ ಇನ್ನೊಂದು ಮಹತ್ವಪೂರ್ಣ ಬೆಳವಣಿಗೆ ಏನಂದ್ರೆ 81, 82 ಸ್ನೇಹರಂಗ ಸ್ಥಾಪನೆ, 84, 85 ತುಗ್ಲಕ್, 86 ಜೋಕುಮಾರ್ ಸ್ವಾಮಿ. ಇವನ್ನೆಲ್ಲ ಮಾಡಿ ಇಲ್ಲಿ ನಾಟಕ ಜೋಕುಮಾರ್ ಸ್ವಾಮಿ ಅದ್ಭುತ ಯಶಸ್ಸಾಯಿತು. ಅದರಲ್ಲಿ ಬಹಳ ಪ್ರಧಾನ ಆಗಿರ್ತಕ್ಕಂಥದ್ದು ಮಿರಜ್ ಕರನ್ರ ಪಾತ್ರ. ನಮ್ಮ ಶಾಂತಮ್ಮ ಪತ್ತಾರ್ ಶಾರಿಗೆ ಪಾತ್ರ ಮಾಡ್ತಾರೆ, ಸೂಳೆ ಪಾಠ ಅದು. ಗೌಡ ಮಿರಜ್ಕರ ಅವ ನಮ್ಮ ಇವತ್ತಿನ ಗಜೇಂದ್ರಗಡದ ರಂಗ ಸಂಘಟಕ, ಅವನ ಮೊದಲ ನಾಟಕ ಅದು. ಫಸ್ಟ್ ಹೀರೋ ರೋಲ್ ಕೊಟ್ಟೆ ಅವನು, ಬಸಣ್ಣನ ಪಾಠ ಮಾಡಂತ. ಸುನಂದ ಕಂದಗಲ್ ಗೌಡ ಶಾನಿ ಪಾಡು. ಇವತ್ತಿಗೂ ನಾವು ಯಾರು ಸ್ನೇಹರಂಗದವ್ರ ಆಕಿ ಸುನಂದ ಕಂದಗಲ್ ಅಂತ ಕರೆಯಂಗಿಲ್ಲ, ಗೌಡ ಶಾನಿ ಅಂತಾನೆ ಕರೀತೀವಿ. ಅಷ್ಟರ ಮಟ್ಟಿಗೆ ಆ ಪಾರ್ಟು ಇಫೆಕ್ಟ್ ಆಗಿತ್ತು. ಆಮೇಲೆ ಜಗನ್ನಾಥ್ ಮಿರಜ್ಕರ್ ನಾವೆಂದು ಮಿರಜ್ಕರ್ ಅಂತ ಕರೀಲಿಲ್ಲ, ಗೌಡ ಅಂತ ಕರಿತೀವಿ. ಏ ಗೌಡ, ಗೌಡ ಶಾನಿ. ಆದ್ರೆ ಈ ಬಸಣ್ಣೆ ಅಂತಿದ್ದಿಲ್ಲ, ಗಜಗಡನ ಅಂತಿದ್ವಿ. ಅಂದ್ರೆ ಇವ್ರು ಆಮೇಲೆ ಆಕಿ ಆದ್ರೆ ಶಾರಿನ ಬರ್ತಿದ್ದಿಲ್ಲ. ಶಾಂತಮ್ಮನ ಪಾತ್ರ ನೋಡಿದವರು ಆ ವಯಸ್ಸಿನಾಗ, ಅಗಳ ವಯಸ್ಸಾಗಿತ್ತು, ಸುಮಾರು 50 ವಯಸ್ಸು ಮೇಲೆ ಆಗಿತ್ತು. ಹುಡುಗರು ನಾಚ್ಕೋಬೇಕು, ಅಷ್ಟು ಅದ್ಭುತ ಪಾಠ ಮಾಡಕ್ಕೆ ಶಾಂತಮ್ಮ. ಈ ಟೀಮ್ ಇತ್ತಲ್ಲ, ಕಲಾವಿದರ ಟೀಮು, ಈ ಟೀಮಿನ ನಾಟಕ ಹುಚ್ಚುಚ್ಚಕರೆ ಕ್ಲಿಕ್ ಆಗಿ ಹೋಗ್ಬಿಡುತ್ತೆ. ನಾವು ಈ ನಾಟಕ ಇಂತಲೇ ಮಾಡಿಲ್ಲ ಅನ್ನಂಗಿಲ್ಲ. ಕರ್ನಾಟಕದ ಮೂಲೆ ಒಳಗೆ ಮಾಡಿ ಸುಮಾರು 50-60 ಶೋ ಆಗ್ಯಾವ. ಆಮೇಲೆ ಹೇಳಿದ್ರಲ್ಲ, ಆಕಸ್ಮಿಕವಾಗಿ ನಮ್ಮ ಸಮಾಜದ ಇಲ್ಲಿ ಅಟ ಮಾಡೋದನ್ನ ಹೊರಗೆ ಹೋಗೋಣ, ಸರಿ ಹೋಗೋಣ ಹೆಂಗ. ಆವಾಗ ಅವ್ರ ಮಾಮ ಶಿವಪುತ್ರ ಸಮಾಜದವರು ಮಾವ ಮಿಲಿಟ್ರಿ ಒಳಗ ಏನೋ ಒಂದು ಉದ್ಯೋಗದಾಗಿದ್ರು ಅವ್ರು. ಅವಾಗ ಅವ್ರು ಜಮ್ಮುಗಿದ್ರು. ಜಮ್ಮುದಲ್ಲಿ ಕನ್ನಡ ಸಂಘ ಇತ್ತು. ಆ ಕನ್ನಡ ಸಂಘದಲ್ಲಿ ಹುಬ್ಬಳ್ಳಿಯವರು ವೀರಣ್ಣ ಐವಳಿ ಅಂತ IGP ಹೋಗ್ತೀನಿ ಕಾಲದಾಗ. ಅವ್ರಿಗೆ ಅವ್ರು ಹೇಳಿ, ಅವ್ರು ಕನ್ನಡ ಸಂಘಕ್ಕೆ ಹೇಳಿ, ಕನ್ನಡ ಸಂಘದಿಂದ ನಮ್ಮ ಪತ್ರ, ನಾವು ನಾಟಕ ಮಾಡಿಸ್ತೀವಿ ಬರ್ರಿ. ಅವ್ರ ಪತ್ರ ಬರೆದ್ರು ಅನ್ಕೊಂಡು ಆ ಪತ್ರ ಇಟ್ಕೊಂಡು ಅದೇ ಮನೋರಿ ಅಂತ ಅವ್ರ ಹೆಸರು, ಯಾರೋ ಸಮಾಜದವ್ರ ಮಾಮಂದ್ರು, ಈಗ ವಕೀಲರವರು. ಆಕ್ಚುಲಿ ಪ್ರಧಾನಮಂತ್ರಿ ನಮ್ಮ ಮೋದಿಯವರ ಆರ್ಥಿಕ ಸಲಹೆಗಾರ ಗುಂಪಿನಾಗ ಅದಾರ ಅವರು, ಮನೋರಿ ಅಂತ. ಈ ಸೋಲಾಪುರಕ್ಕೆ ಇರ್ತಾರ ಅವರು. ಆ ಮನೋರಿ ಅವರು ತಮ್ಮ ಮಿಲಿಟರಿ ಕಾಂಟ್ರಾಕ್ಟ್ ಇಂದ ಚಂಡೀಗಢದಾಗ ಹೇಳಿದ್ರು. ಚಂಡೀಗಢ ಡೆಲ್ಲಿಗೆ ಹೇಳಿದ್ರು. ಡೆಲ್ಲಿ, ಚಂಡೀಗಢ, ಜಮ್ಮು ಫಿಕ್ಸ್ ಆದವು. ಈ 3 ಫಿಕ್ಸ್ ಮಾಡಿಕೊಂಡು ಅವತ್ತು ನಮ್ಮ ಶಾಸಕರು ಇಲ್ಲಿಯವರು ಶಿವಸಂಗಪ್ಪ ಕಡಪಟ್ಟಿ ಹುಣಗುಂದವರು. ಆಮೇಲೆ ಅವ್ರಿಗೆ ನಮ್ಮ ನಾಟಕಗಳ ಬಗ್ಗೆ ಎಲ್ಲ ಗೊತ್ತಿತ್ತು. ಹೆಂಗೆ ಗೊತ್ತಿತ್ತು ಅಂದ್ರೆ, ನಾವು ಈ ಸಂದರ್ಭದಾಗ ಸಿಕ್ಕಾಪಟ್ಟೆ ದೊಡ್ಡ ಬರಗಾಲ ಬಂದಿತ್ತು. ಬರಗಾಲಕ್ಕೆ ನಾವು ನಮ್ಮ ಸ್ನೇಹರಂಗದಿಂದ ನಾಟಕದ ಹೆಸರು ನೆನಪಿಲ್ಲ, ಒಂದು ನಾಟಕ ಮಾಡಿ ರೊಕ್ಕ ಕೊಡಿಸ್ಕೊಟ್ಟಿದ್ವಿ, ಬರಗಾಲ ಪರಿಹಾರ. ಹಿಂಗಾಗಿ ಅವರೆಲ್ಲ ಪರಿಚಯ ಆಗಿತ್ತಲ್ಲ, ನಾವು ಹೋಗಿ ಕೇಳ್ಕೊಂಡಿವಿ, ಬರ್ರಿ ಬೆಂಗಳೂರು ಬರ್ರಿ, ನಿಮ್ಗೆ ಜೀವರಾಜ್ ಆಳ್ವಾಗ ಭೇಟಿ ಮಾಡಿಸ್ತೇನೆ, ನಿಮ್ಗೆ ಹೋಗಿ ಬರೋಕೆ ವ್ಯವಸ್ಥೆ ಮಾಡ್ತೇನೆ ಅಂದ್ರೆ. ಅವತ್ತು ಜೀವರಾಜ್ ಆಳ್ವ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು, ನಾನು ಸಮಾಳದ ಮತ್ತು ನಮ್ಮ ಒಬ್ರು ಹಿರಿಯರ್ಬೇಕಲ್ಲ, ನಾವೆಲ್ಲ ಹುಡುಗ್ರಿನ ಪ್ರೊಫೆಸರ್ ಬನ್ನಟ್ಟಿ ಅವರು ಮೆಂಬರ್ ಅಂತಿದ್ರು, ಅವ್ರನ್ನು ಕರ್ಕೊಂಡು ಹೋದ್ವಿ. ಜೀವರಾಜ್ ಆಳ್ವ ಅಂತ ಹೋದ್ವಿ. ಜೀವರಾಜ್ ಆಳ್ವ ಅಪ್ಲಿಕೇಶನ್ ಮೇಲೆ ಬರೋ ಕೊಟ್ಟುಬಿಟ್ರು. ಇವರಿಗೆ 4 ಪ್ರದರ್ಶನಗಳಾಗಿ ಪ್ರದರ್ಶನಕ್ಕೆ 3,000 ಅಂತೆ 12,000 ರೂಪಾಯಿನ ಮಂಜೂರು ಮಾಡಲಾಗಿದೆ. 12,000 ರೂಪಾಯಿದಾಗ 15 ದಿನ ದಿಲ್ಲಿ, ಚಂಡೀಗಢ, ಭೋಪಾಲ್, ಜಮ್ಮು ಕಾಶ್ಮೀರ್ 20 ಮಂದಿ ಅಡ್ಡಾಡಕ್ಕೆ ಬರಕ್ಕೆ ಸಾಧ್ಯನಾ? 12,000 ರೂಪಾಯಿ. ಊಟ ತಿಂಡಿ ಅವ್ರು ನೋಡ್ಕೋತಾರ, ಸ್ಟೇಜ್ ಅವ್ರು ನೋಡ್ಕೋತಾರ, ಅಡ್ಡಾಡಕ್ಕೆ ಸಾಧ್ಯನಾ? ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಜವಾಬ್ದಾರಿ ಕಟ್ಟೋಕೆ ಸರ್ ತಗೊಂಡ್ರು. ತಮ್ಮ ತಲೆ ಕೆಡ್ಸ್ಕೊಬೇಡ್ರಿ, ನನಗೆ ಟ್ರೈನ್ ಬಗ್ಗೆ ಎಲ್ಲ ಗೊತ್ತೈತೆ, ಟ್ರೈನಾಗ 50% ರಿಯಾಲಿಟಿ ಕನ್ಸೆಷನ್ ಇರ್ತೈತೆ, ನಾ ಎಲ್ಲ ತಗೋತೀನಿ, ನಾ ಎಲ್ಲ ಮಾಡ್ತೀನಿ, ನೀವು ತಯಾರಿ ಮಾಡ್ಕೋದಷ್ಟ ಹಾಡಿಂದು ಇದು ನಾನು ಬಿಟ್ಬಿಡ್ರಿ. ಅವರ ಸಮರ್ಥ ಜವಾಬ್ದಾರಿಗಳ ನೇತೃತ್ವದೊಳಗೆ 4 ಕಡೆ ಅದ್ಭುತ ನಾಟಕ ಮಾಡಿ ಬಂದ್ವಿ. ಜಮ್ಮು
ಶ್ರೀನಗರದಾಗ 2 ಶೋ, ಒಂದು ಆಫೀಸರ್ಸ್ಗೆ, ಒಂದು ಸೈನಿಕರಿಗೆ. 2 ಅದ್ಭುತ ನಾಟಕ.